ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಚೆನ್ನಾಗಿದ್ದೀರಾ? ಮೊದಲನೇದಾಗಿ ಹೊನ್ನಾಳಿನಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೀತಾ ಇರೋದು ಇದೇ ಮೊದಲು ಅಂತ ಭಾವಿಸ್ತೇನೆ. ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರೋದಕ್ಕೆ ನಿಮಗೆಲ್ಲ ಧನ್ಯವಾದ ತಿಳಿಸ್ತೀನಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಗ್ರಾಮೀಣ ಭಾಗದ ಮಕ್ಕಳಿಗೆ ಭಾರತ ದೇಶದಲ್ಲಿ ಮತ್ತು ಭಾರತ ದೇಶದ ಆಚೆ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳು ಆಗ್ತಾ ಇದ್ದಾವೆ, ಹಾಗೇನೆ ನೀವೆಲ್ಲ ಆ ಬದಲಾವಣೆಗಳಿಗೆ ಹೇಗೆ ರೆಡಿ ಆಗಬೇಕು ಅಂತ. ಯಾಕಂದ್ರೆ ಇವತ್ತು SSLC ಆದಮೇಲೆ ಮತ್ತು PUC ಆದಮೇಲೆ ಅನೇಕ ಅವಕಾಶಗಳಿದ್ದಾವೆ. ಆದರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಮಾಹಿತಿಯ ಕೊರತೆ ಇದೆ ಹಾಗೂ ಮಾರ್ಗದರ್ಶನದ ಕೊರತೆ ಇದೆ. ನಾನು ಸುಮಾರು ಒಂದು 15 ದಿನದಿಂದ ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿನಲ್ಲಿ ದ ವೀಕ್ ಮ್ಯಾಗಝಿನ್ ಅಂತ ನೀವೆಲ್ಲ ನೋಡಿರ್ಬೋದು. ದ ವೀಕ್ ಮ್ಯಾಗಝಿನ್ ಅನ್ನೋದು ಇಂಡಿಯಾದ ಭಾರತ ದೇಶದ ಒಂದು ಅತ್ಯಂತ ಪ್ರತಿಷ್ಠಿತ ಒಂದು ನಿಯತಕಾಲಿಕೆ. ಡೆಲ್ಲಿಯಲ್ಲಿ ಶಿಕ್ಷಣದ ಬಗ್ಗೆ ಒಂದು ಸಂವಾದ ಆಯಿತು. ಆ ಸಂವಾದದಲ್ಲಿ ನಮ್ಮ ದೇಶದಲ್ಲಿರುವ ಪ್ರತಿಯೊಂದು IIT ಏನಿದೆ ಆ IIT ವೈಸ್ ಚಾನ್ಸಲರ್ಸ್ ಬಂದಿದ್ರು. ನಮ್ಮ ದೇಶದ ಹಿಂದಿನ ಮುಖ್ಯ ನ್ಯಾಯಾಧೀಶರಾದಂಥ ಚಂದ್ರಚೂಡ್ ಅವರು ಕೂಡ ಬಂದಿದ್ರು. ಭಾರತ ದೇಶದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಅವರು ಬಂದಿದ್ರು. ಅದೇ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಒಬ್ಬ ಅತಿಥಿಯಾಗಿ ಆಹ್ವಾನ ಮಾಡಿದ್ರು. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ತೀರಿ ಬಹುಶಃ. ಆ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಣದ ಭವಿಷ್ಯದ ಬಗ್ಗೆ ಬಹಳ ದೀರ್ಘ ಚರ್ಚೆ ಆಯಿತು. ಆಮೇಲೆ IIT ಡೆಲ್ಲಿ ಹೋಗಿದ್ದೆ, IIT ಮಡ್ರಾಸಿಗೆ ಹೋಗಿದ್ದೀನಿ. ಹಾಗೆಯೇ ಹೊನ್ನಾಳಿನಲ್ಲಿರುವ ಹಲವಾರು ಸರ್ಕಾರಿ ಶಾಲೆಗಳು ಕೂಡ ಭೇಟಿ ಕೊಟ್ಟಿದ್ದೀನಿ. ಹಳ್ಳಿಯಿಂದ ದಿಲ್ಲಿವರೆಗೂ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ಬದಲಾವಣೆ ಏನಿದೆ ಅದರ ಮಾಹಿತಿ ನಮ್ಮ ಮಕ್ಕಳಿಗೆ ತಲುಪಬೇಕು. ಅದು ನಮ್ಮ ಹೊನ್ನಾಳಿಯಿಂದ ಶುರು ಆಗಲಿ ಅಂತಂದು ಈ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ವಿ. ನಿಮಗೆ ಏನಿದು ಪ್ರತಿಭಾ ಪ್ರೇರಣೋತ್ಸವ ಅಂತ ಹೆಸರಿಟ್ಟಿದ್ದೀವಿ ನಾವು. ನೀವೆಲ್ಲ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅಟೆಂಡ್ ಮಾಡಿರ್ತೀರಿ. ಈ ಒಂದು ಕಾರ್ಯಕ್ರಮ ಪ್ರತಿಭಾ ಪ್ರೇರಣೋತ್ಸವ ಅಂತ. ಪ್ರೇರಣೋತ್ಸವ ಅಂತಂದ್ರೆ ನಿಮ್ಮ ಪ್ರತಿಭೆಗೆ ಪುರಸ್ಕಾರ ಕೊಡ್ತಾ ಮುಂದೆ ನಿಮ್ಗೆ ಏನೊಂದು ಅವಕಾಶಗಳಿದ್ದಾವೆ, ಆ ಅವಕಾಶಗಳನ್ನ ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರೇರಣೆಯನ್ನು ಸಿಗ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇಲ್ಲಿ ಎಷ್ಟು ಜನ PUC ಮಕ್ಕಳಿದ್ದೀರಾ? ದಯವಿಟ್ಟು ಕೈ ಎತ್ತಿ. PUC ಗುಡ್. SSLC ಮಕ್ಕಳು ಗುಡ್. ಮೊದಲನೇ 10 ರಿಂದ 15 ನಿಮಿಷ ನಾನು ಮಕ್ಕಳನ್ನ ಉದ್ದೇಶಿಸಿ ಮಾತಾಡ್ತೇನೆ. SSLC PUC ಮಕ್ಕಳೇನಿದ್ದೀರಿ ನಿಮ್ಮನ್ನ ಉದ್ದೇಶಿಸಿ ಮುಖ್ಯವಾಗಿ ಮಾತಾಡ್ತೇನೆ. ಅದರಲ್ಲಿ SSLC ಆದ್ಮೇಲೆ ಏನು ಅವಕಾಶ ಇದೆ ಹಾಗೂ PUC ಆದ್ಮೇಲೆ ಏನು ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾಗಿ ಮಾತಾಡ್ತೇನೆ. X ಅಂತ ಕೇಳಿದಿರಲ್ಲ, ಟ್ವಿಟರ್ ಅಂತ ಇತ್ತು, ಈಗ X ಖಾತೆ ಅಂತ ಕೇಳಿದಿರಲ್ಲ. X ನಲ್ಲಿ ಪ್ರಧಾನಮಂತ್ರಿ ಅವರು ಈ ರೀತಿ ಹೇಳಿಕೆ ಕೊಟ್ಟರು. ನಾವೆಲ್ಲ ನೋಡ್ತೀವಿ. X ಖಾತೆಯಲ್ಲಿ ದೇಶದ ಬಹಳ ಗಣ್ಯ ವ್ಯಕ್ತಿಗಳು ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಒಂದು 2 ದಿನದ ಹಿಂದೆ IIT ಮಡ್ರಾಸ್, IIT ಅಂತ ಎಷ್ಟು ಜನ ಕೇಳಿದಿರಿ? ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲ್ಲರೂ ಕೇಳಿದಿರಿ. IIT ಅಂತಂದ್ರೆ ನಮ್ಮ ದೇಶದ ಅತ್ಯುನ್ನತ ತಂತ್ರಜ್ಞಾನ ಸಂಸ್ಥೆ ಅಂತ. ಇಂಜಿನಿಯರಿಂಗ್ ಮಾಡೋದಕ್ಕೆ, BTech ಮಾಡೋದಕ್ಕೆ IIT ಅನ್ನೋದು. ಈಗ IIT ಎಂಟ್ರೆನ್ಸ್ ತಗೋಬೇಕು ಅನ್ನೋದಾಗಿದ್ರೆ ಮುಂಚೆ JEE ಎಕ್ಸಾಮ್ ಬರೀಬೇಕಿತ್ತು, ಹೌದಾ ಇಲ್ಲ? JEE ಬರೀಬೇಕಿತ್ತು. 2 ದಿನದಿಂದ IIT ಮಡ್ರಾಸ್ ಅವರು ಒಂದು ಟ್ವೀಟ್ ಹಾಕಿದ್ರು X ಖಾತೆಯಲ್ಲಿ. ನಾವು 5 ಕೋರ್ಸ್ಗಳನ್ನ ಶುರು ಮಾಡ್ತಾ ಇದ್ದೀವಿ. ಅದಕ್ಕೆ 12th ಪಾಸ್ ಆಗಿರುವಂಥವ್ರು, ಅರ್ಹತೆ ಇರುವಂಥವ್ರು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು. ಯಾವುದೇ JEE IIT ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ ಅಂತಂದು. ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಡೇಟಾ ಅನಾಲಿಟಿಕ್ಸ್ ಅಂತ,
BS ರೋಬೋಟಿಕ್ಸ್, BS ಸ್ಪೇಸ್ ಟೆಕ್ನಾಲಜಿ ಅಂತದ್ದು. ನಿಮ್ಮ PUC ಪರ್ಸೆಂಟೇಜ್ ಆಧಾರದ ಮೇಲೆ ಇಲ್ಲೆಲ್ಲರೂ 85% ಮೇಲೆ ಬಂದಿದ್ದೀರಿ. ಬಹಳಷ್ಟು ಮಕ್ಕಳು 90 and above ಕೂಡ ಇದೀರಿ. ಬಹುಶಃ ಇದ್ರ ಬಗ್ಗೆ ಗೊತ್ತಿದ್ರೆ ನಿಮಗೆ ಮುಂಚೆನೆ ನೀವು ಡೈರೆಕ್ಟ್ಲಿ IIT ಮಡ್ರಾಸಿಗೆ ಅಪ್ಲೈ ಮಾಡಿ, ನಾನು CET ಮೂಲಕ ಯಾವುದೋ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡ್ತೀನಿ, ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್, ಮೇನ್ಲಿ ಈ 3 ಕೋರ್ಸ್ಗೆ ಡಿಮ್ಯಾಂಡ್ ಜಾಸ್ತಿ PUC ಆದ್ಮೇಲೆ ಇಂಜಿನಿಯರಿಂಗ್ ವರೆಗೆ. ಅದ್ರ ಬದಲು ಡೈರೆಕ್ಟ್ಲಿ IIT ಮಡ್ರಾಸಿಗೆ ಅಪ್ಲೈ ಮಾಡಿ ಕ್ಯಾಂಪಸ್ ವಿಸಿಟ್ ಮಾಡಿ ಅವ್ರದ್ದೊಂದು ಇಂಟರ್ವ್ಯೂ ಇರ್ತದೆ ನಿಮ್ಮ ಪರ್ಸೆಂಟೇಜ್ ಮೇಲೆ. ಅದಕ್ಕೆ ಏನು ಬೇಸಿಕ್ ಪ್ರಿಪರೇಷನ್ ಅಂತ ನಾವೆಲ್ಲ ಗೈಡ್ ಮಾಡ್ತಾ ಇದ್ವಿ. ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ IIT ಇವತ್ತು ಪ್ರವೇಶ ಪಡಿಬಹುದು. ಯಾಕೆ IIT ಈ ಒಂದು ವ್ಯವಸ್ಥೆ ತಗೊಂಡ್ಬಂದಿದೆ ಅಂತಂದ್ರೆ, ಶಿಕ್ಷಣದಲ್ಲಿ ಬಹಳ ಸಮಗ್ರ ಬದಲಾವಣೆ ಆಗ್ತದೆ. ಒಂದು ಚೇರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ. ಮುಂಚೆ ಹೆಂಗಿತ್ತು, PUC ಆದ್ಮೇಲೆ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಮತ್ತು ಡಿಗ್ರಿ ಕಾಲೇಜ್ಗಳಿಗೆ ಒಂದು ಡಿಗ್ರಿ ಮಾಡುವಂತ ಒಂದು ವ್ಯವಸ್ಥೆ ಇತ್ತು. BA, BSc, BCom, BBA, ಎಂಜಿನಿಯರಿಂಗ್ ಹಲವಾರು ಡಿಸಿಪ್ಲಿನ್ಸ್ ಬ್ರಾಂಚಸ್ ಇತ್ತು. ಮೆಡಿಕಲ್ MBBS ಇತ್ತು. ನಾವೇನ್ ಮಾಡ್ತಾ ಇದ್ವಿ, ಆ ನೀಟ್ ಎಕ್ಸಾಮು, CET ಎಕ್ಸಾಮ್ ಬರೆದು ಒಂದು ಪ್ರವೇಶ ಗಿಟ್ಸ್ಕೊಳ್ಳೋದಕ್ಕೆ ಅವಿರತ ಪ್ರಯತ್ನ. ಅದಕ್ಕೆ ಅಂತಂದು ಒಂದು PU ಕಾಲೇಜ್ಗಳೆಲ್ಲ ಹುಡ್ಕೊಂಡಿದ್ವಿ. ಈಗ ಯಾವ ರೀತಿ ಡಿಮ್ಯಾಂಡ್ ಸೃಷ್ಟಿ ಆಗ್ತಾ ಇದೆ ಅಂತಂದ್ರೆ, PUC ಆದ್ಮೇಲೆ ಇನ್ಸ್ಟೆಡ್ ಆಫ್ ಟ್ರೆಡಿಷನಲ್ ಡಿಗ್ರೀಸ್, ಏನು ಸಾಂಪ್ರದಾಯಿಕ ಪದವಿಗಳಿದಾವಲ್ಲ, ಅವುಗಳು ನಮಗೆ ಬೇಕಿಲ್ಲ ಅಂತಂದು ಕಂಪನಿಗಳು ಹೇಳ್ತಾ ಇದಾವೆ. ನಮಗೆ ಬೇಕಾಗಿರೋಂಥದ್ದು ವೆರಿ ಸ್ಪೆಸಿಫಿಕ್ ಡೊಮೈನ್ ಎಕ್ಸ್ಪರ್ಟೀಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ, ಯಾವ್ದಾದ್ರು ಒಂದೇ ಒಂದು ಕ್ಷೇತ್ರದಲ್ಲಿ, ಅಥವಾ ಯಾವ್ದಾದ್ರು ಒಂದು ಡಿಸಿಪ್ಲಿನ್ ಅಂತ ಹೇಳ್ತೀವಿ. ಆ ಒಂದು ಕ್ಷೇತ್ರ ಅಥವಾ ಒಂದು ಡಿಸಿಪ್ಲಿನ್ ನಲ್ಲಿ ನಮಗೆ ಆಳವಾದ ಆಸಕ್ತಿ, ಆಳವಾದ ಅಧ್ಯಯನ ಮಾಡಿ ಆಳವಾದ ಕೌಶಲ್ಯ ಇರಬೇಕು ಅಂತ, ಸ್ಕಿಲ್ಸ್ ಇರಬೇಕು ಅಂತಂದು. ಸೊ ಹಂಗಾಗಿ IIT ಮಡ್ರಾಸ್, IIT ಜೋಧ್ಪುರ್, IIT ಜಮ್ಮು, IIT ಕಾನ್ಪುರ್, IIT ಮಡ್ರಾಸ್ ಇವರೆಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ, ದೇ ಹವ್ ಸ್ಟಾರ್ಟೆಡ್ 4-year ಡಿಗ್ರೀಸ್. BS ಅಂತ ಹೇಳ್ತಾರೆ, ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಅಂದ್ಬಿಟ್ಟು. ಕಂಪ್ಯೂಟರ್ ಸೈನ್ಸ್ ಅಂಡ್ ಡೇಟಾ ಸೈನ್ಸ್ ಅಂತಂದು. ಬರೀ ಕಂಪ್ಯೂಟರ್ ಸೈನ್ಸ್ ಇಲ್ಲ, ಇವಾಗ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಡೇಟಾ ಸೈನ್ಸ್ ಅನ್ನೋದ್ರ ಬಗ್ಗೆ ನೀವು ಆಳವಾಗಿ ಅಭ್ಯಾಸ ಮಾಡಬೇಕು. ಇವಾಗ ಏನಾಗಿದೆ, ಪ್ರಪಂಚದಲ್ಲಿ 3 ಕ್ಷೇತ್ರಗಳಲ್ಲಿ ಬಹಳ ಡಿಮ್ಯಾಂಡ್ ಇರುವಂತದ್ದು ಇಂಜಿನಿಯರ್ಸ್ ಇದೆ. ಯಾವ್ಯಾವುದು? ಒಂದು ಸ್ಪೇಸ್ ಟೆಕ್ನಾಲಜಿ ಅಂಡ್ ಏರೋನಾಟಿಕ್ಸ್, ಎರಡನೇದು ಸೆಮಿಕಂಡಕ್ಟರ್ಸ್, ಮೂರನೇದು ಡೇಟಾ ಸೆಂಟರ್ ಮ್ಯಾನೇಜ್ಮೆಂಟ್ ಅಥವಾ ಡೇಟಾ ಸೈನ್ಸ್ ಅಂತ ಹೇಳ್ತೀವಿ. ಹಲವಾರು ಪೋಷಕರೆಲ್ಲ ಬಂದಿದ್ದೀರಿ, ನಮ್ಮ ದೇಶದಲ್ಲಿ ಹಲವಾರು ಕಡೆ ಹೋರಾಟಗಳು ಆಗ್ತಾ ಇದ್ದಾವೆ. ಇವಾಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೇಳಿರ್ತೀವಿ, AI ವಿಡಿಯೋಗಳು, AI ಫೋಟೋ ಎಲ್ಲ ನೋಡಿರ್ತೀವಿ ನೀವೆಲ್ಲ. ಇದು ನಮ್ದು ಏನೊಂದು ಬ್ಯಾನರ್ ಹಾಕಿದ್ರು ಅದು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೃಷ್ಟಿ ಮಾಡಿದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ರೀತಿ ಏನಾದರೂ ಸೃಷ್ಟಿ ಮಾಡಬೇಕು, ಏನಾದರೂ ಕ್ರಿಯೇಟ್ ಮಾಡಬೇಕಂದ್ರೆ ಅದಕ್ಕೆ ಜನರೇಟಿವ್ AI ಅಂತ ಹೇಳ್ತೀವಿ. ಏನಾದರೂ ಸೃಷ್ಟಿ ಮಾಡ್ತದೆ, ಅದು ಸರಿಯಾಗಿ ಏನಾದರೂ ಸೃಷ್ಟಿ ಮಾಡಬೇಕು, ಸರಿಯಾಗಿ ಉತ್ತರ ಕೊಡಬೇಕು ಅಂತಂದ್ರೆ ಅದಕ್ಕೆ ಡೇಟಾ ಸೆಂಟರ್ ಅಂತ ಇರುತ್ತೆ. ಡೇಟಾ ಸೆಂಟರ್ ಅಂತಂದು ಮೊನ್ನೆ ವಿಶಾಖಪಟ್ಟಣದಲ್ಲಿ ಸುಮಾರು 9,000 ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಗೂಗಲ್ ಕಂಪನಿಯವರು ಒಂದು ಡೇಟಾ ಸೆಂಟರ್ ಓಪನ್ ಮಾಡ್ತಾ ಇದ್ದಾರೆ. ಹಂಗೆ ಬೆಂಗಳೂರು ಹತ್ರನೂ ಮತ್ತು ಮೈಸೂರು ಹತ್ರ ಒಂದು ಡೇಟಾ ಸೆಂಟರ್ ಬೇಕು ಅಂತಂದು ಸರ್ಕಾರ ಸೈನ್ ಮಾಡಿದೆ. ಈ ಕಂಪ್ಯೂಟರ್ ಸೈನ್ಸ್ ಕೋಡಿಂಗ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಟೆಸ್ಟಿಂಗ್ ಇರ್ಬೋದು, ಎಲ್ಲ AI ಕೂಡ ಮಾಡ್ತಾ ಇದೆ. AI ಏಜೆಂಟ್ಸ್ ಅಂತ ಬಂದಿದೆ. ಅಂದ್ರೆ ಆಟೋಮೆಟಿಕ್, ಎಲ್ಲ ಮನುಷ್ಯರು ಬೇಕಿಲ್ಲ. ಬಟ್ ಮನುಷ್ಯರು ಎಲ್ಲಿ ಬೇಕು ಅಂತಂದ್ರೆ ಈ ಡೇಟಾ ಸೆಂಟರ್ ಅಂತ ಏನ್ ಹೇಳಿದೆ ಅದನ್ನ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ವಿ ನೀಡ್ ಹ್ಯೂಮನ್ಸ್, ವಿ ನೀಡ್ ಎಕ್ಸ್ಪರ್ಟ್ಸ್. ಹಂಗಾಗಿ BS ಇನ್ ಡೇಟಾ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಸೈನ್ಸ್ ಅಂತ ದಯವಿಟ್ಟು ಯಾರು ಭಿನ್ನತಕ್ಕೆ ಹೋಗಬೇಡಿ. ಹಲವಾರು ವರ್ಷಗಳಿಂದ ನಮ್ಮ ರಾಜ್ಯದ ಮೂಲೆ ಮೂಲೆಯಲ್ಲಿ ಮಕ್ಕಳು ಮಾಡಿರುವಂತ, ಪೋಷಕರು ಮಾಡಿರೋ ಮೊದಲನೇ ದೊಡ್ಡ ತಪ್ಪು ಯಾವುದು ಅಂತಂದ್ರೆ, ಕಂಪ್ಯೂಟರ್ ಸೈನ್ಸ್ ಬೇಕು ಅನ್ನೋದು, ಎಂಜಿನಿಯರ್ ಬೇಕು ಅನ್ನೋದಲ್ಲ. ಕಂಪ್ಯೂಟರ್ ಸೈನ್ಸ್ ಬೆಂಗಳೂರು RV ಕಾಲೇಜಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ನಮ್ಮ ದಾವಣಗೆರೆ ಯಾವ್ದಾದ್ರು ಒಂದು ಕಾಲೇಜಲ್ಲಿ ಸಿಗುತ್ತೆ ಅಂದ್ರೆ ಅಲ್ಲೋಗಿ ಅಡ್ಮಿಷನ್ ಆಗ್ಬಿಡೋದು. ಯಾಕಂದ್ರೆ ಕಂಪ್ಯೂಟರ್ ಸೈನ್ಸ್ ಬೇಕಲ್ಲ ನಿಮಗೆ. ಇದು ಜೀವನದಲ್ಲಿ ನೀವು ಮಾಡುವಂತ ಬಹಳ ದೊಡ್ಡ ತಪ್ಪು. ಈಗ CET ಆಪ್ಷನ್ ಎಂಟ್ರಿ ಇದೆ ಅಂತ ಅನ್ಕೊಂಡಿದ್ದೀನಿ. ನೀವು ಕಂಪ್ಯೂಟರ್ ಸೈನ್ಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತಂದ್ರೆ ಗೆಟಿಂಗ್ ಅಡ್ಮಿಷನ್ ಇನ್ ಟು ದ ಬೆಸ್ಟ್ ಕಾಲೇಜ್,
ಬೆಸ್ಟ್ ಕಾಲೇಜ್ ಯಾವ್ದಿರುತ್ತೆ ನಮ್ಮ ರಾಜ್ಯದಲ್ಲಿ ಅಥವಾ ರಾಜ್ಯದ ಆಚೆ, ಕೋರ್ಸ್ ಯಾವ್ದಾದ್ರೂ ಆಗಿರಲಿ, ನಿಮಗೆ ಬೇಕಾಗಿರೋದು ಏನಂದ್ರೆ ಬೆಸ್ಟ್ ಕಾಲೇಜ್. ಈಗ ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಮಾಡೋದಕ್ಕೂ RV ಕಾಲೇಜು, ರಾಮಯ್ಯ DMS ಮಾಡೋದಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಕಾರಣ ಏನು ಅಂತಂದ್ರೆ, ನೀವು RV ಕಾಲೇಜು ರಾಮಯ್ಯ ಹೋದ್ರೆ ಅವರೆಲ್ಲ ಸ್ಯಾಮ್ಸಂಗ್, ಒರಾಕಲ್, ಗೂಗಲ್, ಮೈಕ್ರೋಸಾಫ್ಟ್ ಜೊತೆ ಟೈಅಪ್ ಆಗಿರ್ತಾರೆ. ಇಂಡಸ್ಟ್ರಿ ಅಕಾಡೆಮಿಯ ಲಿಂಕ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ಇಂಡಸ್ಟ್ರಿಗೆ ಏನು ಹುದ್ದೆಗಳು ಬೇಕಿರ್ತವೆ ಅವುಗಳು ಒಳ್ಳೆ ಕಾಲೇಜ್ ಜೊತೆಗೆ ಒಂದು ಮೆಮೊರಂಡಮ್ ಸೈನ್ ಮಾಡಿರ್ತಾರೆ. ನೀವು ಆ ಕಾಲೇಜಿಗೆ ಹೋದಾಗ ಅಂತ ದೊಡ್ಡ ದೊಡ್ಡ ಇಂಡಸ್ಟ್ರಿನಲ್ಲಿ ಇಂಟರ್ನ್ಶಿಪ್ ಮಾಡೋದಕ್ಕೆ ಅವಕಾಶ ಸಿಗ್ತದೆ. ಜೊತೆಗೆ ನಿಮ್ ಸುತ್ತಮುತ್ತ ಇರೋ ಮಕ್ಕಳೆಲ್ಲ ಬಹಳ ಬ್ರಿಲಿಯಂಟ್ ಇರ್ತಾರೆ, ಆಂಬಿಷಿಯಸ್ ಇರ್ತಾರೆ. ಆಂಬಿಷಿಯಸ್ ಅಂದ್ರೆ ಮಹತ್ವಾಕಾಂಕ್ಷೆ. ನಾವು ಸಣ್ಣದಕ್ಕೆ ಸೆಟ್ಲ್ ಆಗಲ್ಲ, ಜೀವನದಲ್ಲಿ ಒಂದು ಒಳ್ಳೆ ಅವಕಾಶ ಇದೆ, ಸೆಟ್ಲ್ ಆದ್ರೆ ಬಹಳ ದೊಡ್ಡದಕ್ಕೆ ಸೆಟ್ಲ್ ಆಗ್ತೀನಿ ಅಂತಂದು ದೊಡ್ಡ ದೊಡ್ಡ ಕನಸು ಕಾಣ್ತಾ ಇರ್ತಾರೆ. ನೀವೇನಾದ್ರೂ ಜೀವನದಲ್ಲಿ ಬಹಳ ಎತ್ತರಕ್ಕೆ ಹೋಗ್ಬೇಕು, ಯಶಸ್ವಿ ಸಾಧನೆ ಮಾಡಬೇಕು ಅನ್ನೋದಾದ್ರೆ ಮೊದಲು ರಿಸ್ಕ್ ತಗೋಬೇಕು. ಕಂಫರ್ಟ್ ಝೋನ್ ಅಲ್ಲಿ ಇರಬಾರ್ದು. ಶಿವಮೊಗ್ಗದಲ್ಲಿ ಪಕ್ಕದಲ್ಲಿ ಸಿಗುತ್ತೆ, ದಾವಣಗೆರೆಯಲ್ಲಿ ಸಿಗುತ್ತೆ, MBBS ಇಲ್ಲಿ ಮಾಡಿದ್ರೇನು, ಡೆಲ್ಲಿಲಿ ಮಾಡಿದ್ರೇನು ಅನ್ನೋ ಧೋರಣೆನ ದಯವಿಟ್ಟು ತೆಗೆದಾಕಿ. ನಿಮ್ಮ ಮಕ್ಕಳನ್ನ ನೀವು ಎಷ್ಟು ದೂರ ಓದೋದಕ್ಕೆ ಕಳಿಸ್ತೀರಿ, ಮುಂದಿನ ದಿನಗಳಲ್ಲಿ ಅಷ್ಟು ದೊಡ್ಡ ವ್ಯಕ್ತಿಗಳಾಗಿ ಅವ್ರು ಬೆಳೀತಾರೆ. ನಿಮಗೆ ನಂಬಿಕೆ ಇರ್ಬೇಕು ಮಕ್ಕಳ ಮೇಲೆ. ಕೆಲವೊಬ್ರಿಗೆ ಭಯ. ಮೊನ್ನೆ ಬಂದಿದ್ರು ಒಬ್ರು ಪೇರೆಂಟ್ಸ್, ಸರ್ ಮಗಳನ್ನ ಗಿಣಿ ತರ ಸಾಕಿದ್ದೀನಿ, ಬಹಳ ಪ್ರೀತಿಯಿಂದ ಸಾಕಿದ್ದೀನಿ, ನಾನು ಆನ್ಲೈನ್ ಕೋಚಿಂಗ್ ತಗೊಂಡು ಮನೆಯಲ್ಲೇ ಓದಿಸ್ತೀನಿ, ಬೆಂಗಳೂರಿಗೆ ಕಳಿಸಲ್ಲ ಅಂತಂದು. ಈಗ ಗಿಣಿ ಏನಾಗುತ್ತೆ? ಪಂಜರದಲ್ಲಿರೋ ಗಿಣಿ ಪಂಜರದಲ್ಲೇ ಕೂತ್ಕೊಂಡು ಆನ್ಲೈನ್ ಕೋಚಿಂಗ್ ತಗೊಂಡ್ರೆ ಏನಾಗುತ್ತೆ? ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಕೋರ್ ಅಂತ ಇರುತ್ತೆ. ಕೋರ್ ಅಂತಂದ್ರೆ ಒಂದು ಒಳಗೆ ಒಂದು ಗಟ್ಟಿಯಾದ ಒಂದು ಗಟ್ಟಿತನ ಇರ್ತದೆ, ಕೋರ್ ಅಂತ ಹೇಳ್ತೀವಿ. ನಾವು ಜೀವನದಲ್ಲಿ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನ ಸಾಧನೆ ಮಾಡ್ಬೇಕಂದ್ರೆ ಆ ಕೋರ್ ಅಂತ ಏನ್ ಹೇಳ್ತೀವಿ, ಆ ಗಟ್ಟಿತನ ಒಳಗೆ ಏನಿದೆ ಇನ್ನೂ ಗಟ್ಟಿ ಆಗ್ತಾ ಹೋಗ್ಬೇಕು. ಅದು ಗಟ್ಟಿ ಆಗ್ಬೇಕು ಅನ್ನೋದಾದ್ರೆ ಅನುಭವಗಳು ಬೇಕು ನಮಗೆ. ಮಕ್ಕಳಿಗೆ ಜಾಸ್ತಿ ಅನುಭವಗಳು ಬೇಕಾಗುತ್ತೆ, ಹಾಗೇನೆ ಜಾಸ್ತಿ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ಹೊರ ಪ್ರಪಂಚದ ಒಂದು ಪರಿಚಯ ಆಗ್ಬೇಕು. ಹಂಗಾಗಿ ನಿಮ್ಮ ಮಕ್ಕಳಿಗೆ ನಾಳೆ ಡೆಲ್ಲಿ ಅಥವಾ ಬೆಂಗಳೂರು ಅಥವಾ ಇನ್ನೊಂದು ಮಂಗಳೂರು ಬೇರೆ ಕಡೆ ಒಳ್ಳೆ ಕಾಲೇಜ್ ಸಿಕ್ತು ಅಂತಂದ್ರೆ ದಯವಿಟ್ಟು ಬಹಳ ಖುಷಿಯಾಗಿ ಅವ್ರ ಲಗೇಜ್ ಇಟ್ಕೊಂಡು ಅಲ್ಲಿ ಹೋಗಿ ಬಿಟ್ಟು ಬರ್ರಿ. ನೀವು ಮಾಡೋ ದೊಡ್ಡ ಪುಣ್ಯದ ಕೆಲಸ ಅದು. ಬಹಳ ಜನ ಮಿಸ್ಟೇಕ್ ಮಾಡಿ ಮಕ್ಕಳ ಭವಿಷ್ಯನ ಹಾಳು ಮಾಡಿದ್ದೀರಿ. ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡಿ. ಮೂರನೇದು, ಒಳ್ಳೊಳ್ಳೆ ಕಾಲೇಜಿಗೆ ಹೋದಾಗ ಇವಾಗ ಇನ್ನೊಂದು ಡೆವಲಪ್ಮೆಂಟ್, ಈಗ ಹೆಂಗೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ, ಒಂದು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅತಿ ಆಳವಾಗಿ ತಿಳ್ಕೊಂಡಿರ್ಬೇಕು. ಎರಡನೇದು, ಅವರಿಗೆ ಅವರ ವ್ಯಕ್ತಿತ್ವ ಬಹಳ ಗಟ್ಟಿಯಾಗಿರ್ಬೇಕು. ಅಂದ್ರೆ ಪ್ರಪಂಚದಲ್ಲಿ ಅನಿಶ್ಚಿತತೆ ಅಂತ ಹೇಳ್ತೀವಿ, ನಾವು ಅನ್ಕೊಂಡಂಗೆ ಆಗಲ್ಲ. ನೀವು ನೀಟಲ್ಲಿ ಫಸ್ಟ್ ಟೈಮ್ ಬರೆದಾಗ 600 ಬಂದಿತ್ತು, ಸೆಕೆಂಡ್ ಟೈಮ್ ಬರೆದಾಗ ಕಡಿಮೆ ಆಯ್ತಲ್ವ ಸ್ಕೋರು? ಬಹಳ ಜನದ್ದು ಕಡಿಮೆ ಆಗಿದೆ. ಈಗ ಕಾರಲ್ಲಿ ಬರ್ಬೇಕಾದ್ರೆ ಒಬ್ರು ಫೋನ್ ಮಾಡಿದ್ರು ರಾಯಚೂರಿಂದ, ಶಿವಕುಮಾರ್ ಅಂತಂದು, ಸರ್ ನನ್ನ ಮಗಳು ಫಸ್ಟ್ ಟೈಮ್ ಬರೆದಾಗ 570 ಬಂದಿತ್ತು ನೀಟಲ್ಲಿ, ಈಗ ಎರಡನೇ ಸರಿ ಬರೆದಾಗ ಬಹಳ ಕಡಿಮೆ ಬಂದೈತೆ, ಯಾಕೆ ಅಳುತ್ತಾನೆ ಇದ್ದಾಳೆ, ನಿಲ್ಸಂಗಿಲ್ಲ, MBBS ಮಾಡೋದು ದೊಡ್ಡ ಆಸೆ ಐತಿ, ಏನ್ ಮಾಡೋದು ಸರ್ ಅಂತಂದು. ಅವ್ರ ಅಪ್ಪ ರೆಕಮೆಂಡ್ ಮಾಡ್ತಿರೋದು BSc ಅಗ್ರಿಕಲ್ಚರ್ ಮಾಡ್ಲಿ ಅಂತ GKVK ನಲ್ಲಿ, ಜೊತೆಗೆ IAS ಕೋಚಿಂಗ್ ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಮಗಳು ಒಪ್ಪಂಗಿಲ್ಲ, ಡಾಕ್ಟ್ರೇ ಮಾಡ್ಬೇಕು ಅಂತಂದು ಅಳುತ್ತದಾಳೆ ಅಂತಂದು. ಇದು ಕೂಡ ದೊಡ್ಡ ತಪ್ಪು. ಯಾವುದೇ ಒಂದಕ್ಕೆ ಅಂಟಿಕೊಂಡು ಕೂರಂಗಿಲ್ಲ ನೀವು. ಒಂದು ಡೋರ್ ಕ್ಲೋಸ್ ಆಯಿತು ಅಂತಂದ್ರೆ ಇನ್ನೊಂದು ಡೋರ್ನ ಓಪನ್ ಮಾಡ್ಕೊಳ್ಳುವಂತ ಕಲೆ, ಕೌಶಲ್ಯ ನಿಮ್ಮೊಳಗಿರ್ಬೇಕು. ನಾನು PDO ಆಗಿದ್ದೆ, ನಾನು 2 ವರ್ಷ PDO ಆಗಿದ್ದೆ. PDO ಆಗಿ ಕಂಟಿನ್ಯೂ ಆಗಿದ್ರೆ ನಮ್ಮ ಅಪ್ಪನಾಳಿಗೂ ಕೂಡ ಇಂಥ ಒಂದು ಕಾರ್ಯಕ್ರಮ ನಡ್ಸಕ್ ಆಗ್ತಿರ್ಲಿಲ್ಲ, IAS ಕೋಚಿಂಗ್ ಕಟ್ಟಕ್ ಆಗ್ತಿರ್ಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಬಗ್ಗೆ ಇಂಟರ್ನೆಟ್ ಅಲ್ಲಿ ಆಮೇಲೆ ಸರ್ಚ್ ಮಾಡಿ, ಕನ್ಯಾಕುಮಾರಿಯಿಂದ ಕಾಶ್ಮೀರ, ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯ ಇದಾವೆ, ಎಷ್ಟು ಜಿಲ್ಲೆಗಳಿದಾವೆ, ಅಷ್ಟು ಜಿಲ್ಲೆಗಳಲ್ಲಿ ನನ್ನ ಮತ್ತು ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಇವತ್ತು IAS IPS ಅಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾರೆ. ಆಲ್ಮೋಸ್ಟ್ ಎವ್ರಿ ಸ್ಟೇಟ್ ಇನ್ ಇಂಡಿಯಾ. ನಾನಿಲ್ಲಿ ದಾವಣಗೆರೆ ಯಾವುದೋ ಒಂದು ದನದ ಮನೆಯಲ್ಲಿ ವಾಸ ಇದ್ದಿದ್ದು. ನಾನು ಒಂದು ದನದ ಮನೆಯಲ್ಲಿ 15 ವರ್ಷ ವಾಸ ಇದ್ದಿದ್ದು. ಬಟ್ ಆ ದನದ ಮನೆ ತುಂಬಾ ಬುಕ್ಸ್, ಸಿಕ್ಕಾಪಟ್ಟೆ ಬುಕ್ಸ್. ನಮ್ಮ ಹತ್ರ 900ರಿಂದ 1000 ಬುಕ್ಸ್ ಇದ್ವು ನಮ್ಮ ಮನೆಯಲ್ಲಿ. ನಮ್ಮಪ್ಪ ಬುಕ್ಸ್ ಅಂದ್ರೆ ಬಹಳ ಪ್ರೀತಿ, ಯಾವಾಗ್ಲೂ ಓದು ಬುಕ್ಸ್ ಓದ್ತಾ ಇದ್ರು. ಸಿರಿಗೆರೆ ಮಠದಲ್ಲಿ ಓದಿದ್ದವ್ರು. ಸಿರಿಗೆರೆ ಮಠ ಕೇಳಿದಿರಲ್ಲ? ಸಿರಿಗೆರೆ ಮಠದಲ್ಲಿ ಉಚಿತವಾಗಿ ಓದಿದ್ರು. ಅಲ್ಲಿ
ಅವ್ರು ಯಾರು ರಿಟೈರ್ಡ್ ಪ್ರೊಫೆಸರ್ಸ್ ಇದ್ರು ಅವರೆಲ್ಲ ಬುಕ್ಸ್ ಇಸ್ಕೊಂಡು ಓದಿ ಅದನ್ನ ನಮ್ಮ ದನದ ಮನೆಯಲ್ಲಿ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ರು. ಹಲವಾರು ವೇದಿಕೆಗಳಲ್ಲಿ ಕತೆ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ. ಆ ಬುಕ್ಸ್ ನ ದನದ ಮನೆಯಲ್ಲಿರುವ ಹೆಗ್ಗಣಗಳು ಇಲಿಗಳು ಕಚ್ಚಿ ತಿಂತಾ ಇದ್ರು. ನಮ್ಮ ತಂದೆ ಅಲ್ಲಿ ಇಲ್ಲಿ ಕೆಲಸ ಇರಲಿಲ್ಲ, ಅಲ್ಲಿ ಇಲ್ಲಿ ಹೋಗಿ ಬರೋರು. ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ ಬಂದಾಗ ಆ ಬುಕ್ಸ್ ಡ್ಯಾಮೇಜ್ ಆಗಿರೋದು ನೋಡಿ ಬಹಳ ಬೇಜಾರಾಗ್ತಾ ಇದ್ರು. ಅವ್ರು ಹೇಳೋರು, ನೋಡಪ್ಪ ನನಗೆ ಕೆಲಸ ಸಿಕ್ತದೋ ಸಂಬಳ ಸಿಕ್ತದೋ ಗೊತ್ತಿಲ್ಲ, ನನಗೆ ನಿಮ್ಗೆ ಏನಾದ್ರು ಆಸ್ತಿ ಅಂತ ಮಾಡಿಟ್ಟಿದ್ರೆ ಈ ಪುಸ್ತಕಗಳು, ನಿಮಗೆ ಬಡತನದಿಂದ ಮುಕ್ತಿ ಏನಾದರೂ ಸಿಗುತ್ತೆ ಅನ್ನೋದಿದ್ರೆ ಈ ಪುಸ್ತಕ ಓದಿ ಏನ್ ಜ್ಞಾನ ಸಂಪಾದನೆ ಮಾಡ್ತೀರೋ ಅದರಿಂದ ಮಾತ್ರ ನಿಮಗೆ ಬಡತನದಿಂದ ಮುಕ್ತಿ ಸಿಗ್ತದೆ. ನಿಮ್ಗೆ ಬಂದು ಯಾರು ಸಹಾಯ ಮಾಡಲ್ಲ, ಯಾರು ಕರೆದು ಅವಕಾಶ ಕೊಡಲ್ಲ. ನಿಮ್ ಸಂಬಂಧಿಕರಾಗಿರ್ಬೋದು, ರಕ್ತ ಸಂಬಂಧಿಗಳು ಯಾರು ಕರೆದು ನಿಮಗೆ ಬಂದಪ್ಪ ನೀವು ಸಹಾಯ ಮಾಡಿ, ಫೀಸ್ ಕಟ್ಟಕ್ಕಾಗಲ್ಲ ಅಂದ್ರೆ ಯಾರೋ ಬಂದು ಫೀಸ್ ಕಟ್ತಾರ ನಿಮ್ದು ಅಕ್ಕಪಕ್ಕ ಇರೋರು, ಸ್ವಂತ ಅಣ್ಣ ತಮ್ಮಂದ್ರು ಅತ್ತೆರು ಅಕ್ಕರು ಏನೋ ಇರ್ತಲ್ಲ ಸಂಬಂಧಿಕರು, ಯಾರು ಸಹಾಯ ಮಾಡಲ್ಲ. ಅವ್ರು ಹೇಳಿದ್ರು ಈ ಬುಕ್ಸ್ ನ ಕಾಪಾಡ್ರಿ ಅಂತಂದು. ನಾವೇನ್ ಮಾಡಿದ್ವಿ, 1, 2ನೇ ಕ್ಲಾಸ್ ಓದ್ಬೇಕಾದ್ರೆ ಆ ಬುಕ್ಸ್ ನ ಕಾಪಾಡಿ 3, 4ನೇ ಕ್ಲಾಸ್ ಅಷ್ಟೊತ್ತಿಗೆ ಬುಕ್ಸ್ ಓದೋದಕ್ಕೆ ಶುರು ಮಾಡ್ಕೊಂಡ್ಬಿಡಿ. ಬುಕ್ ಓಪನ್ ಮಾಡೋದು, ಡ್ಯಾಮೇಜ್ ಆಗಿದೆ ಅಂತ ನೋಡೋದು, ಪ್ರತಿಯೊಂದು ಪೇಜ್ ತಿರುಗಿಸಿ ಹಾಕೋದು, ಹಿಂಗ್ ಮಾಡ್ತಾ ಬುಕ್ಸ್ ಓದಿದ್ವಿ. ನಮ್ಮನ್ನ ಆ ಬುಕ್ಸ್ ಅದರಿಂದ ಗಳಿಸಿದಂತ ಜ್ಞಾನ ಏನಿದೆ ನವೋದಯ ಸ್ಕೂಲಿಗೆ ಕರ್ಕೊಂಡು ಹೋಯ್ತು. 5ನೇ ಕ್ಲಾಸಲ್ಲಿ 6ರಿಂದ 12ನೇ ಕ್ಲಾಸ್ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಓದಿದ್ ನಾನು. CBSE ಇಂಗ್ಲಿಷ್ ಮೀಡಿಯಂ ನಿಮ್ಗೆಲ್ಲ ಗೊತ್ತಿದೆ. ಅಲ್ಲಿ ಇಂಗ್ಲಿಷ್ ಬುಕ್ಸ್ ಓದೋದಕ್ಕೆ ಶುರು ಮಾಡಿದೆ ಹಠಕ್ ಬಿದ್ದು. ನಮ್ಮಿಬ್ರು ಫ್ರೆಂಡ್ಸ್ ಇಂಗ್ಲಿಷ್ ಬುಕ್ಸ್ ಓದ್ತಿದ್ರು, ನಾನು ಅದರಿಂದ ಇನ್ಸ್ಪಿರೇಷನ್ ತಗೊಂಡು. ಅದಕ್ಕೆ ಹೇಳಿದ್ದು, ನಿಮ್ ಸುತ್ತಮುತ್ತ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇದ್ದಾಗ ಅವ್ರು ನಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ನೀವು ದಾವಣಗೆರೆನಲ್ಲಿ ಯಾವುದೋ ಒಂದು ಎಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ಬೇಕಾದ್ರೆ ನಿಮ್ಗೆ ಆ ರೀತಿ ಬ್ರಿಲಿಯಂಟ್, ನಾನು ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗ್ತೀನಿ, ಆಕ್ಸ್ಫರ್ಡ್ಗೆ ಹೋಗ್ತೀನಿ, ಸ್ಟ್ಯಾನ್ಫರ್ಡ್ಗೆ ಹೋಗ್ತೀನಿ, ಇನ್ನೊಂದು MIT ಅಂತ ಬರುತ್ತೆ. ಯಾರಾದ್ರೂ ಕೇಳಿದಿರಾ? ಯಾರು ಉತ್ತರ ಹೇಳ್ತೀರಿ? MIT ಪ್ರಪಂಚದಲ್ಲಿ ನಂಬರ್ 1 ಎಂಜಿನಿಯರಿಂಗ್ ಕಾಲೇಜ್, ಎಂಜಿನಿಯರಿಂಗ್ ಯೂನಿವರ್ಸಿಟಿ MIT. ಯಾರು ಹೇಳ್ತೀರಿ? ಗೊತ್ತಿದ್ರೆ ದಯವಿಟ್ಟು ಕೈ ಎತ್ತಿ. ಯಾರ್ಯಾರು? ಮೆಸ್ಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಿನಗೆ ಗೊತ್ತಿತ್ತಲ್ಲ? ಸ್ಪೆಕ್ಟರ್ ಏನ್ ನಿನ್ನ ಹೆಸರು? ಪ್ರಸಾದ್, ದಿಗಂತ್ ಪ್ರಸಾದ್. ಅವ್ರಿಗೆ ಚಪ್ಪಾಳೆ ಕೊಡಿ. ಅವನು ಅವ್ರ ಅಪ್ಪಂಗೆ ಹೇಳ್ತಾ ಇದ್ದ, ನಮ್ಗೆ ಗೊತ್ತು ಅಂತಂತ. ಗೊತ್ತಿದ್ಮೇಲೆ ನಿಂತ್ಬಿಟ್ಟು ಜೋರಾಗಿ ಹೇಳ್ಬಿಡ್ಬೇಕು. ಸೊ MIT ಅಂತಂದು ನೀವು ಹೊನ್ನಾಳಿನಲ್ಲೇ ಹುಟ್ಟು ಬೆಳೆದಿರ್ಬೋದು, ಆದ್ರೆ ನೀವು MIT ಹೋಗೋದಕ್ಕೆ ಅವಕಾಶ ಇರ್ತದೆ. MIT ಅಂತಂದ್ರೆ ಅಲ್ಲಿ ಪ್ರತಿ ವರ್ಷ ನೋಬೆಲ್ ಪ್ರೈಸ್ ತಗೊಳ್ಳುವಂತ ದೊಡ್ಡ ಸೈಂಟಿಸ್ಟ್ ಇರ್ತಾರೆ. ಏನಿ ಗೂಗಲ್, ಮೈಕ್ರೋಸಾಫ್ಟ್ ಕಂಪನಿಗಳು ಇವತ್ತೆಲ್ಲ ದೊಡ್ಡ ಹೊಸ ಕಂಪನಿಗಳು ಏನ್ ಬರ್ತವೆ ಸೃಷ್ಟಿ ಆಗ್ತಾವಲ್ಲ, ಆ ಸೃಷ್ಟಿ ಮಾಡುವಂತ ಮೆದುಳುಗಳು ಅಂತ ಒಂದು ಯೂನಿವರ್ಸಿಟಿನಲ್ಲಿ ಓದ್ತಾ ಇರ್ತವೆ, ಕೆಲಸ ಮಾಡ್ತಿರ್ತವೆ. ನೀವು ಅವ್ರ ಜೊತೆ ಇರಬೇಕು. ಅಂಥವ್ರ ಜೊತೆ ಇದ್ದಾಗ ಏನಾಗ್ತದೆ, ನೀವು ದಡ್ಡರಾಗಿದ್ರು ನಿಧಾನಕ್ಕೆ ಜಾಣರಾಗ್ತಾ ಹೋಗ್ತೀರಿ. ಅದಕ್ಕೆ ಹೇಳಿದ್ದು ದ ಫಸ್ಟ್ ಫೋರ್ಮೋಸ್ಟ್ ಥಿಂಗ್ ಏನಂತಂದ್ರೆ ಗೆಟಿಂಗ್ ಇನ್ ಟು ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್. ಸೊ ನವೋದಯದಲ್ಲಿ ನಾವು ಅದನ್ನ ಉಪಯೋಗಿಸ್ಕೊಂಡ್ವಿ. ನಾವು ಉಪಯೋಗಿಸ್ಕೊಂಡು ಇಂಗ್ಲಿಷ್ ಬುಕ್ ಓದಿದ್ವಿ. ಆಮೇಲೆ IAS ಆಗ್ಬೇಕಂತ ಆಸೆ ಬಂತು. ಬಟ್ ಮೆಡಿಕಲ್ ಸೀಟ್ ನನಗೆ ಸಿಕ್ಕಿತ್ತು. PUC ಆದ್ಮೇಲೆ 2002ರಲ್ಲಿ CET ಇತ್ತು. ನಿಮ್ ತರ ನೀಟ್ ಎಕ್ಸಾಮ್ ಇರಲಿಲ್ಲ ನಮಗೆ. ಅದರಲ್ಲಿ 1800 ರ್ಯಾಂಕ್ ಬಂದಿತ್ತು. ಏನು ಓದಿರಲಿಲ್ಲ ಎಕ್ಸಾಮಿಗೆ. 12ನೇ ಕ್ಲಾಸು 1 ತಿಂಗಳು ಎಕ್ಸಾಮ್ ಇರೋದಕ್ಕಿಂತ ಮುಂಚೆ ಕೂಡ ನಾನು ಹೈದರಾಬಾದಲ್ಲಿ ರೀಜನಲ್ ಸ್ಪೋರ್ಟ್ಸ್ ಮೀಟಿಂಗ್ ಹೋಗಿದ್ದೆ. ನಾನು ಕಬಡ್ಡಿ ಕ್ಯಾಪ್ಟನ್ ಆಗಿದ್ದೆ, ಸ್ಕೂಲ್ ಕ್ಯಾಪ್ಟನ್ ಆಗಿದ್ದೆ. 12ನೇ ಕ್ಲಾಸ್, ಇನ್ನೊಂದು ತಿಂಗಳು ಬೋರ್ಡ್ ಎಕ್ಸಾಮ್ ಇದೆ, ಇನ್ನೊಂದು 2 ತಿಂಗಳು CET ಇದೆ ಅಂದಾಗ ನಾವು ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ ಅಲ್ಲಿ ಇದ್ವಿ. ನೀವೇನ್ ಮಾಡ್ತೀರಿ? 9ನೇ ಕ್ಲಾಸ್ ಮುಗಿದ ತಕ್ಷಣ 10ನೇ ಕ್ಲಾಸ್ ಶುರು ಆದ ತಕ್ಷಣ ಎಲ್ಲ ಬಂದು ಆಟ, ಕಲೆ, ಸಾಹಿತ್ಯ ಏನೇನೋ ಕಲಿತಾ ಇರ್ತೀರಿ. ಭರತನಾಟ್ಯ, ಡಾನ್ಸ್, ಗೀನ್ಸ್ ಎಲ್ಲ ಸ್ಟಾಪ್. ನೋ ಸ್ಪೋರ್ಟ್ಸ್ 11th 12th. ಇದು ಇನ್ನೊಂದು ಮಿಸ್ಟೇಕ್ ಎಲ್ಲ ಪೇರೆಂಟ್ಸ್ ಮಾಡುವಂಥದ್ದು. ಮಕ್ಕಳಿಗೆ ಉಸಿರಾಡೋದಕ್ಕೆ ಅವಕಾಶ ಕೊಡಿ. 10ನೇ ಕ್ಲಾಸ್ ಆದ ತಕ್ಷಣ ಇವತ್ತು ಪರ್ಸೆಂಟೇಜ್ ತೆಗೆದ ತಕ್ಷಣ ನಿಮ್ಮ ಮಕ್ಕಳು ಗ್ರೇಟ್ ಆಗೋದಿಲ್ಲ. ಇವತ್ತು ಅವ್ರು ಈಗಿರೋ ಒಂದು ಪ್ರಪಂಚದಲ್ಲಿ, ನಾನು ಆಗ್ಲೇ ಹೇಳಿದೆ, ಅನ್ಸರ್ಟೈನಿಟಿ, ಅನಿಶ್ಚಿತತೆ. ಇವಾಗ ಗ್ರೇಟ್ ಆಗೋದು ಹೆಂಗೆ ಅಂತಂದ್ರೆ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ತೀವಿ, ಸಮಸ್ಯೆಗಳನ್ನ ಯಾವ ರೀತಿ ಎದುರಿಸ್ತೀವಿ, ಗಟ್ಟಿತನದಿಂದ. ಎದುರಬಾರ್ದು, ನೀವ್ ಎದುರಬಾರ್ದು. ಒಂದು ಸಮಸ್ಯೆ ಎದುರಾದಾಗ ನೀವ್ ಎದುರಬಾರ್ದು. ನೀವು ಅನ್ಕೊಂಡದ್ದು ಆಗದೆ ಇದ್ದಾಗ ವಿಚಲಿತರಾಗಬಾರ್ದು, ಎದುರಬಾರ್ದು. ಇದಿಲ್ಲ ಅಂದ್ರೆ ಕೂಡ ಇನ್ನೊಂದೇನಾರ ಮಾಡ್ತೀನಿ ಅನ್ನೋ ಧೈರ್ಯ ಇರಬೇಕು. ಇವೆಲ್ಲ ಆಗ್ಬೇಕು ಅಂತಂದ್ರೆ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಹಳ ಇಂಪಾರ್ಟೆಂಟ್. ಅದೇನಾದ್ರೂ ಆಗಿರ್ಲಿ, ಮ್ಯೂಸಿಕ್, ಡಾನ್ಸು, ಸ್ಪೋರ್ಟ್ಸು, ಸಾಹಿತ್ಯ ಓದೋದು, ಬರೆಯೋದಿರ್ಬೋದು, ಏನಾದ್ರೂ ಆಗಿರ್ಬೋದು. ದಯವಿಟ್ಟು 10ನೇ ಕ್ಲಾಸ್ ಮಕ್ಕಳಿಗೆ ಬಂದಿದ್ದೀರಿ, ನಿಮ್ಗೆ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು ಅಂತಂದ್ರೆ
ಬೋರ್ಡ್ ಎಕ್ಸಾಮ್ ಜೊತೆಗೆ ದಯವಿಟ್ಟು ಅದನ್ನ ಕಂಟಿನ್ಯೂ ಮಾಡಿ. ಅದರಿಂದ ನಿಮ್ಮ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ಅನ್ನೋ ಒಂದು ಭಾವನೆ ಬಿಟ್ಟಾಕ್ರಿ. ನಂದು SSLC 77%, PUC 86%. ನಾನು ಯಾವ ಕೋಚಿಂಗು ಅಟೆಂಡ್ ಮಾಡಿಲ್ಲ, ಏನು ಮಾಡಿಲ್ಲ. ಇಷ್ಟು ತೆಗೆಯೋದಕ್ಕೆ ಸಾಧ್ಯ ಆಗಿದ್ದು ಸ್ಪೋರ್ಟ್ಸ್ ಫೋಕಸ್. ನೀವು ಸ್ಪೋರ್ಟ್ಸ್ ಅಲ್ಲಿ ಇದ್ರಿ, ಎಕ್ಸ್ಟ್ರಾ ಕರಿಕ್ಯುಲರ್ ಇದ್ರಿ ಅಂತಂದ್ರೆ ನೀವು ಬರೀ 2 ಗಂಟೆ ಓದಿದ್ರು ಸಾಕು, ಓದಿದ್ದೆಲ್ಲ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ, ನೆನಪಲ್ಲಿ ಇರ್ತದೆ. ನಾವು ಈ ಮಿಸ್ಕನ್ಸೆಪ್ಷನ್ ಅಂತೀವಿ, ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರನ್ನ ಇದನ್ನೆಲ್ಲ ಕಲಿಸ್ಬಿಟ್ಟು ಒಂದು ಕೋಚಿಂಗ್ ಹಾಕಿ ಬೆಳಗ್ಗೆ 5 ಗಂಟೆಗೆ ಎದ್ದು ಹೊಡೆದು ಟ್ಯೂಷನ್ಗೆ ಕಳಿಸಿ, ಸಾಯಂಕಾಲ ಮತ್ತೆ ಸ್ಕೂಲಿಂದ ಬಂದ್ಮೇಲೆ ಮತ್ತೆ ಇನ್ನೊಂದು ಟ್ಯೂಷನ್. ಇವೆಲ್ಲ ಬಂದಿದ್ದಾವೆ PUC ಕಾಲೇಜ್ಗಳು. ನಾನು ಅವನ್ನೆಲ್ಲ ದರಿದ್ರ ಕಾಲೇಜ್ಗಳು ಅಂತ ಹೇಳ್ತೀನಿ, ಜೈಲಿದ್ದಂಗೆ. ಅವೇನೇನೋ ಹೆಸರು ಹಿಡ್ಕೊಂಡು ಮಾಡ್ತಾ ಇದ್ರೆ ದಯವಿಟ್ಟು ಅಂತ ಕಾಲೇಜ್ಗಳು ಹಾಕಕ್ಕೆ ಹೋಗ್ಬೇಡಿ. PUC 11th 12th ನೀವೇನಾದ್ರೂ ಹಾಕೋದಿದ್ರೆ ಎಲ್ಲಿ ನೀಟು ಮತ್ತು CET ಕೋಚಿಂಗ್ ಇಲ್ಲ, ಟ್ರೈನಿಂಗ್ ಇರಲ್ವಲ್ಲ, ಅಂತ ಒಳ್ಳೆ PUC ಕಾಲೇಜಿಗೆ ಹಾಕಿ. ಐ ಮೀನ್ ಇಟ್, ನಾನು ಸುಮ್ಮನೆ ತಮಾಷೆ ಹೇಳ್ತಾ ಇಲ್ಲ ಅದನ್ನ. ಬಟ್ ಅಲ್ಲಿ ನೀವು ಸೈನ್ಸ್ ಸೇರಿಸಿದ್ರೆ ಒಳ್ಳೆ ಸೈನ್ಸ್ ಫ್ಯಾಕಲ್ಟಿ ಇರಬೇಕು. PCMB ಅಂತ ಸೇರಿಸಿದ್ರೆ ಬೋರ್ಡಲ್ಲಿ ಏನು ಸಿಲೆಬಸ್ ಇದೆ PCMB, ಆ PCMBನ ಚೆನ್ನಾಗಿ ಪಾಠ ಮಾಡುವಂತ ನುರಿತ ಪರಿಣಿತ ಪ್ರೊಫೆಸರ್ಸ್, ಟೀಚರ್ಸ್ ಇರಬೇಕು. ನನ್ನ ಪ್ರಕಾರ ದಾವಣಗೆರೆನಲ್ಲಿ ತರಳಬಾಳು ಏನು ಅನುಭವ ಮಂಟಪ ಅಂತ ಇದೆಯಲ್ಲ, ಅಲ್ಲಿ ಆಕ್ಚುಲಿ ಅಡ್ಮಿಷನ್ ಕಡಿಮೆ ಆಗಿದಾವೆ, ಅಲ್ಲಿ ಅಡ್ಮಿಷನ್ ಜಾಸ್ತಿ ಆಗ್ಬೇಕು. ಅವ್ರೇನು ಅಂತಂದ್ರೆ 5 ಗಂಟೆ ಆದ್ಮೇಲೆ ನಿಮ್ನ ಹಿಡ್ಕೊಳ್ಳೋದು, ನೀವು ಎಲ್ಲಿಗಾರ ಹೋಗ್ರಿ ಅಂತ ಬಿಟ್ಬಿಡ್ತಾರೆ. ಅಂತ ಕಾಲೇಜಿಗೆ ಹೋಗ್ರಿ. ಬೆಳಗ್ಗೆಯಿಂದ ಸಾಯಂಕಾಲ ಲ್ಯಾಬ್ ಇರಬೇಕು. ಈಗಿನ ನೀಟ್ ಕಾಲೇಜ್ಗಳಲ್ಲಿ ಲ್ಯಾಬೇ ಇಲ್ಲ. ನನಗೆ 11th 12th ಅಲ್ಲಿ ನವೋದಯ ಸ್ಕೂಲಲ್ಲಿ ಸೈನ್ಸ್ ಮಾಡ್ಬೇಕಾದ್ರೆ PCMB ಇವತ್ತು ನೆನಪಿದೆ. ಕೆಮಿಸ್ಟ್ರಿ ಲ್ಯಾಬ್, ಫಿಸಿಕ್ಸ್, ಬಯಾಲಜಿನಲ್ಲಿ ಡೈಸೆಕ್ಟ್ ಮಾಡಿದ್ದು ಆ ಲ್ಯಾಬಿನ ಅನುಭವ ಇದೆಯಲ್ಲ, ಇವತ್ತಿನ PUC ಮಾಡೋ ಮಕ್ಕಳಿಗೆ ಆ ಲ್ಯಾಬಿನ ಅನುಭವ ಸಿಗ್ತಾ ಇಲ್ಲ ಇವತ್ತು. ನಿಮ್ಗೆ ಇವೆಲ್ಲ ಅನುಭವಗಳು ಬೇಕು ನಿಮ್ಗೆಲ್ಲ. ಹಂಗಾಗಿ ಪೋಷಕರು ಏನಿದ್ರಿ, ದಯವಿಟ್ಟು ನೀಟ್ ಮತ್ತು CET ಭೂತ ಬೆನ್ನತ್ತದ್ ಬೇಡ. ಬಹಳ ಚೆನ್ನಾಗಿ ಏನು ಕಾನ್ಸೆಪ್ಟ್ಸ್ ನ ಟೀಚ್ ಮಾಡ್ತಾರೆ ಅಂತ ಒಂದು ಸ್ಕೂಲ್ನ ಐಡೆಂಟಿಫೈ ಮಾಡಿ ಅಲ್ಲಿ ಹಾಕಿ. ಅದು ಆರ್ಟ್ಸ್ ಇರ್ಬೋದು ಅಥವಾ ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು. ಕ್ವಾಲಿಟಿ ಕಾಲೇಜ್ ವೇರ್ ಚಿಲ್ಡ್ರನ್ ಹ್ಯಾವ್ ಫ್ರೀಡಮ್. ನಿಮ್ಮ ಮಕ್ಕಳಿಗೆ ಸ್ವಾತಂತ್ರ್ಯ ಇರಬೇಕು. ಮನೆಯಿಂದ ಬಂದ್ಮೇಲೆ ಮತ್ತೆ ಓದಕ್ಕೆ ಹಚ್ಬೇಡ್ರಿ ಅವ್ರಿಗೆ. 1 ಗಂಟೆ ವಾಕ್ ಹೋಗಿ ಬರಲಿ, 1 ಗಂಟೆ ಡಾನ್ಸ್ ಕ್ಲಾಸಿಗೆ ಕಳಿಸಿ, ಸ್ಪೋರ್ಟ್ಸಿಗೆ ಕಳಿಸಿ. ಯಾವ್ದಾದ್ರು ಕಾಂಪಿಟೇಷನ್ ಸೆಲೆಕ್ಟ್ ಆದ್ರೆ ದಯವಿಟ್ಟು ಅವ್ರಿಗೆ ಎನ್ಕರೇಜ್ ಮಾಡಿ. ಡಾನ್ಸ್ ಕ್ಲಾಸ್ ಏನಾದ್ರೂ ಒಂದು ಈ ರೀತಿ ಮಾಡ್ತಾ ಇದ್ರೆ ಅವ್ರು ಏನಂತಂದ್ರೆ ಆಪ್ಷನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಆಮೇಲೆ SSLC ಮಕ್ಕಳುಗಳಿಗೆ 2 ಎಕ್ಸಾಮ್ ಇದಾವೆ. ನಾನು ಕಡೆ ಪ್ರತಿ ಒಂದ್ ಕಡೆ ಮಾತಾಡ್ತೀನಿ, ಆ ಎಕ್ಸಾಮ್ ಫುಲ್ ಫಾರ್ಮ್ ಕೇಳ್ತೀನಿ. ಇಲ್ಲೂ ಕೂಡ ನನ್ನ ಪ್ರಕಾರ ಇಲ್ಲಿ ಸುಮಾರು 1,000 ಜನ ಸೇರಿದ್ದೀರಿ. ಅದರಲ್ಲಿ ಒಬ್ರಿಗೋ ಇಬ್ಬರಿಗೋ ಮಾತ್ರ ಗೊತ್ತಿರುತ್ತೆ ಎಕ್ಸಾಮ್ ಫುಲ್ ಫಾರ್ಮ್ ಏನು ಅಂತ. ಒಂದನೇದು SSLC ಮಕ್ಕಳಿಗಿತ್ತು. PUC ಮಕ್ಕಳು ಬರಿಬೋದಾಗಿತ್ತು, ಬಟ್ ನೀವು ಆಲ್ರೆಡಿ ನೀಟು CET ಅಂತ ಆಯ್ಕೆ ಮಾಡ್ಕೊಂಡಿದ್ದೀರಿ. ಆ ಎಕ್ಸಾಮ್ ಬರೆಯೋದು ಟೈಮ್ ಆಗೋಗಿದೆ. CUET ಯಾರಾದ್ರೂ ಕೇಳಿದ್ರೆ ಎಕ್ಸಾಮ್ ಬಗ್ಗೆ? CUET ಇದು PUC ನಲ್ಲಿ ಇದ್ದಾಗ ಬರೆಯುವಂತ ಎಕ್ಸಾಮ್. ಯಾರಾದ್ರೂ ಕೇಳಿದ್ರ CUET ಅಂತಂದಿಲ್ಲಿ? ನೋಡಿ, ಒಬ್ರು ಕೈ ಎತ್ತಿಲ್ಲ. ಅಲ್ಲಲ್ಲಿ ಯಾರೋ ಇಬ್ರು ಕೈ ಎತ್ತಿದ್ದಾರೆ ಹೆಣ್ಮಕ್ಳು. ದಯವಿಟ್ಟು ಮುಂದೆ ಬಂದು ಹೇಳ್ತೀಯಮ್ಮ ಅದು CUET ಅಂದ್ರೆ ಏನು ಅಂತ. ಅಲ್ಲಿಂದ ಕೇಳಿಸಲ್ಲ ನನಗೆ, ಅದಕ್ಕೆ ಇಷ್ಟು ಜನದಲ್ಲಿ ಇಬ್ಬರೇ ಕೈ ಎತ್ತಿರೋದು. ನೋಡಿ, CUET ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದಾಗ ಏನ್ ಮಾಡ್ತೀರಿ? ಪ್ರಯತ್ನ ಮಾಡ್ತೀರಾ? ಗೊತ್ತಿಲ್ಲ ಅಂದಾಗ ಪ್ರಯತ್ನನೇ ಮಾಡಕ್ ಹೋಗಲ್ಲ. ನೀವು ಎಂತ ಅವಕಾಶ ಕಳ್ಕೊಂಡಿದ್ದೀರಿ ಅಂದ್ರೆ, ಬಂದ್ರವ್ರು ಯಾರು CUET? ಏನು ಭಯನಾ ಬರೋದಕ್ಕೆ? ಅಲ್ಲೇ ಹೇಳಮ್ಮ ನೋಡೋಣ. ಮೈಕ್ ಕೊಡ್ತಿರೋರಿಗೆ ಮೈಕ್. ಕರೆಕ್ಟ್, ಮಕ್ಕಳೇ ಹೇಳಿ, ಒಂದು ಮೈಕ್ ಕೊಡಿ ಅವರಿಗೆ. ನಿನ್ನ ಹೆಸರು ಹೇಳಿ, ಆ CUET ಫುಲ್ ಫಾರ್ಮ್ ಹೇಳಿ. ಆನ್ ಮಾಡಪ್ಪ, ಮೈಕ್ ಆನ್ ಮಾಡು. ಹರ್ಷಿತಾ, ಅದು CUET ದು ಫುಲ್ ಫಾರ್ಮ್ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್. ವೆರಿ ಗುಡ್, ಜೋರಾದ ಸರಿ ಚಪ್ಪಾಳೆ ಕೊಡಿ. ಅವ್ರು ಹೇಳಿದ್ರು ಹರ್ಷಿತಾ, ಅಲ್ಲ ಒಂದು ನಿಮಿಷ ಮೈಕ್ ಇಸ್ಕೊಳ್ಳೋದು. ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ, ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ. ಆ ಎಕ್ಸಾಮ್ನ ಯಾರು ಬರೀಬೇಕು, ಯಾಕೆ ಬರೀಬೇಕು ನಿನಗೆ ಗೊತ್ತಿರೋ ಪ್ರಕಾರ?
ಅದು ಆನ್ ಮಾಡಿ. ಸರ್ ನನಗೆ ಆ ಎಕ್ಸಾಮ್ ಬಗ್ಗೆ ಜಾಸ್ತಿ ಐಡಿಯಾ ಇಲ್ಲ, ಆದ್ರೆ ನಾನು ಅದಕ್ಕೆ ಬರ್ತಿದ್ದೆ ಸರ್. ಓಕೆ, ಥ್ಯಾಂಕ್ ಯು ಹರ್ಷಿತಾ, ಪ್ಲೀಸ್. ನೋಡಿ, ಅವಳು ಆನೆಸ್ಟ್, ಪ್ರಾಮಾಣಿಕತೆಗೆ ಒಂದು ಚಪ್ಪಾಳೆ, ಪ್ರಾಮಾಣಿಕತೆಗೆ ಒಂದು ದೊಡ್ಡದಾಗಿ ಚಪ್ಪಾಳೆ ಕೊಡಿ. CUET ಅಂತಂದ್ರೆ ಈಗ ನಾವೆಲ್ಲ ಗೊತ್ತು, CET ಬರೆದ್ರೆ ಯಾವುದಾದ್ರೂ ಇಂಜಿನಿಯರಿಂಗ್ ಕಾಲೇಜಿಗೆ ಇಂಜಿನಿಯರಿಂಗ್ ಮಾಡೋದಕ್ಕೆ, ನೀಟ್ ಬರೆದ್ರೆ MBBS, CET ನಲ್ಲಿ ಬೇರೆ ಬೇರೆ ಕೋರ್ಸ್ ಇದಾವೆ, BSc ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫಾರೆಸ್ಟ್ರಿ ಅವೆಲ್ಲ ಇದಾವೆ. CUET ಅನ್ನೋದು ಈಗ 11-12 ಕ್ಲಾಸಲ್ಲಿ ಓದ್ಬೇಕಾದ್ರೆ, ಅಥವಾ ನೀವು ಚೈಲ್ಡ್ಹುಡ್ ಡ್ರೀಮ್ ಇರುತ್ತೆ ಒಂದೊಂದು, ಇಲ್ಲ ನಾನು IAS ಅಧಿಕಾರಿ ಆಗಬೇಕು ಅಂತ. ಯಾರಿಗಾದ್ರೂ ಇದೆ ಇಲ್ಲಿ IAS ಅಧಿಕಾರಿ ಆಗಬೇಕು ಅಂತ? IAS, IPS, ಇಂಡಿಯನ್ ಫಾರಿನ್ ಸರ್ವಿಸ್ ಯಾರಿಗಿಲ್ವಾ? ಎಲ್ಲ ಒಂದು 10-15 ಜನ ಕೈ ಎತ್ತಿದ್ದೀರಿ, ವೆರಿ ಗುಡ್. IAS ಮಾಡಬೇಕು ಅನ್ನೋದು ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಕನಸು, ಗ್ರಾಮೀಣ ಭಾಗದ ಮಕ್ಕಳಿಗೆ ಇರ್ತದೆ, ಚೈಲ್ಡ್ಹುಡ್ ಡ್ರೀಮ್ ಅಂತ ಹೇಳ್ತಾರೆ. ಆ IAS ಪರೀಕ್ಷೆ ಪಾಸ್ ಆಗ್ಲೇಬೇಕು ಅನ್ನೋದಾಗಿದ್ರೆ ಈ CUET ಎಕ್ಸಾಮ್ ಅನ್ನೋದು ಒಂದು ನಿರ್ಣಾಯಕ ಪಾತ್ರ ವಹಿಸುತ್ತೆ. CUET 10th ಆದ್ಮೇಲೆ ನೀವು ಪ್ರಿಪೇರ್ ಆಗಬೇಕು, 11th 12th ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ. ನಮ್ಮ ದೇಶದಲ್ಲಿ ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂತ ಇದಾವೆ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜ್ ಬಿಟ್ಟು ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂತ. ಡೆಲ್ಲಿ ಯೂನಿವರ್ಸಿಟಿ ಫಾರ್ ಎಕ್ಸಾಂಪಲ್, ಡೆಲ್ಲಿ ಯೂನಿವರ್ಸಿಟಿ ಸೆಂಟ್ರಲ್ ಯೂನಿವರ್ಸಿಟಿ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ JNU ಅಂತ ಇದೆ ಡೆಲ್ಲಿನಲ್ಲಿ, ಇದು ಕೂಡ ಸೆಂಟ್ರಲ್ ಯೂನಿವರ್ಸಿಟಿ. ಅವರಿಗೆ ಅಫಿಲಿಯೇಟೆಡ್ ಕಾಲೇಜಸ್ ಅಂತ ಇರ್ತದೆ. ಈಗ ಕಾಮರ್ಸ್ ಮಾಡ್ತೀನಿ ಅಂತಂದ್ರೆ, ಯಾರಾದರೂ BCom ಮಾಡ್ತೀನಿ ಅಂತಂದ್ರೆ ನಿಮ್ಮ ತಲೆಯಲ್ಲಿ ಒಂದು ಡ್ರೀಮ್ ಇರಬೇಕು, ಅಂದ್ರೆ ದೇಶದ ಅತ್ಯಂತ ಪ್ರತಿಷ್ಠಿತ ನಂಬರ್ 1 ಕಾಮರ್ಸ್ ಕಾಲೇಜಲ್ಲಿ ನಾನು BCom ಮಾಡ್ತೀನಿ ಅನ್ನೋದು ನಿಮ್ಮೊಳಗೆ ಒಂದು ಥಾಟ್ ಇರಬೇಕು, ಐಡಿಯಾ ಇರಬೇಕು. ಸೊ ದೇಶದ ನಂಬರ್ 1 ಕಾಮರ್ಸ್ ಕಾಲೇಜ್ ಯಾವುದು BCom ಮಾಡೋದಕ್ಕೆ? ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್, SRCC. ಹೆಂಗೆ ಮೆಡಿಕಲ್ಗೆ ಏಮ್ಸ್ ಅಂತ ಇದೆ, ಕಾಮರ್ಸ್ ಮಾಡೋದಕ್ಕೆ SRCC ಅಂತ ಇದೆ, ಅದು ಡೆಲ್ಲಿನಲ್ಲಿದೆ. ಹಂಗೇನೆ IAS ಮಾಡೋದಕ್ಕೆ ನೀವು ಆಪ್ಷನಲ್ ಸಬ್ಜೆಕ್ಟ್ ಅಂತ ಇರುತ್ತೆ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಆಂಥ್ರೋಪಾಲಜಿ, ಜಿಯೋಗ್ರಫಿ, ಇದೆಲ್ಲ ತಗೊಳಕ್ಕೆ. ಇವೆಲ್ಲ ಸಬ್ಜೆಕ್ಟಿಗೂ ಎಕನಾಮಿಕ್ಸ್, ಫಾರ್ ಎಕ್ಸಾಂಪಲ್ ನಂಬರ್ 1 ಕಾಲೇಜ್ ಯಾವುದು ಅಂದ್ರೆ ಲೇಡಿ ಶ್ರೀರಾಮ್ ಕಾಲೇಜ್ ಅಂತ, ಡೆಲ್ಲಿ ಯೂನಿವರ್ಸಿಟಿನಲ್ಲಿ, LSR ಅಂತಂದು. ನಾನು ಪ್ರತಿ ವರ್ಷ UPSC ರಿಸಲ್ಟ್ ಬಂದಾಗ ಟಾಪ್ 100 ಅಲ್ಲಿ ಯಾರು ಯಾವ ಕಾಲೇಜಲ್ಲಿ ಓದಿದ್ರು ಅಂತ ತೆಗೆದು ನೋಡಿದಾಗ ಟಾಪ್ 10 ಅಲ್ಲಿ 5ರಿಂದ 6 ಜನ ಈ 5 ಕಾಲೇಜಿಂದ ಇರ್ತಾರೆ. ಒಂದು ಲೇಡಿ ಶ್ರೀರಾಮ್ ಕಾಲೇಜ್, ಇನ್ನೊಂದು ಮಿರಾಂಡಾ ಹೌಸ್ ಅಂತ ಬರುತ್ತೆ, 3ನೇದು ಸ್ಟೀಫನ್ಸ್ ಕಾಲೇಜ್, 4ನೇದು ನಾನು ಆಗ್ಲೇ ಹೇಳಿದೆ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್, 5ನೇದು ಹಿಂದೂ ಕಾಲೇಜ್ ಅಂತ ಇರ್ತದೆ. ಇವು ಬಿಟ್ರೆ ತಮಿಳ್ನಾಡು ಚೆನ್ನೈನಲ್ಲಿ ಲೋಯ್ಲಾ ಕಾಲೇಜ್ ಅಂತ ಇದೆ, ಬಾಂಬೆನಲ್ಲಿ ಝೇವಿಯರ್ಸ್ ಅಂತ ಇದೆ. ಈ ಕಾಲೇಜ್ಗಳು ಇದಾವೆ ಅನ್ನೋದು ನಾನು ಇಡೀ ದಾವಣಗೆರೆ ಸರ್ವೆ ಮಾಡಿದ್ರೆ ಯಾರಿಗೆ ಗೊತ್ತಿದೆ ಅಂತಂದು ಇಡೀ ದಾವಣಗೆರೆನಲ್ಲಿ ಒಂದು 300ರಿಂದ 400 ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಅದು ಯಾರಂದ್ರೆ ಯಾವ್ದು ಆಗರ್ಭ ಶ್ರೀಮಂತರು, MLA MP ಗಳು ಮಕ್ಕಳು, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರಿಂತ ವೇದಿಕೆ ಬಂದು ಯಾವತ್ತೂ ಕೂಡ ಹಳ್ಳಿ ಮಕ್ಕಳಿಗೆ ಈ ವಿಚಾರಗಳು ಹೇಳೋದೇ ಇಲ್ಲ, ಗೊತ್ತಿರುತ್ತೆ ಅವರಿಗೆ. ಬಂದು ಅಲ್ಲಪ್ಪ ನೀನು ಬಡವ ಇದೆಯಾ, ನಿನ್ನ ಮಗಳನ್ನ ಈ ಕಾಲೇಜಿಗೆ ಸೇರಿಸು ಅಂತ ಹೇಳೋದಿಲ್ಲ. ಒಬ್ಬ ಜನಪ್ರತಿನಿಧಿಯ ಒಬ್ಬ ಮೂಲ ಜವಾಬ್ದಾರಿ ಆ ಕ್ಷೇತ್ರದ ಮಕ್ಕಳ ಭವಿಷ್ಯ ಉದ್ಧಾರ ಆಗ್ಬೇಕು ಅನ್ನೋದು ಇರಬೇಕಾಗ್ತದೆ. ಈ ಮಕ್ಕಳು ಮುಂದೆ ಬಂದು ಅವರಿಗೆ ಅವಕಾಶ ಜಾಸ್ತಿ ಆಗ್ಬೇಕು ಅನ್ನೋದು ಮೂಲ ಉದ್ದೇಶ ಒಬ್ಬ ರಾಜಕಾರಣಿಗೆ ಇರಬೇಕು. ಅದು ಯಾವುದೇ ಕ್ಷೇತ್ರ ಆಗಿರಲಿ, ಅದರಲ್ಲೂ ಆತ ಆ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ರೆ ಆ ಕ್ಷೇತ್ರದ ಮಕ್ಕಳಿಗೆ ಇದೊಂದು ಜ್ಞಾನ ಇರಬೇಕು ಅನ್ನೋದು ಇರುತ್ತೆ. ನಾನು ನೋಡ್ರಂಗೆ ಬೀದರಿಂದ ಚಾಮರಾಜನಗರ ತನಕ ಯಾವ MLAಗಳು ಈ ಕೆಲಸ ಮಾಡಲ್ಲ, ಅವರಿಗೆ ಗೊತ್ತಿರಲ್ಲ ಅಂತ ಅನ್ಸುತ್ತೆ. ಗೊತ್ತಿದ್ರು ಕೂಡ ಕೆಲವೊಂದು ಬಾರಿ ಅವ್ರು ಏನ್ ಮಾಡ್ತಾರೆ, ಶೇರ್ ಮಾಡಲ್ಲ. ಸೊ CUET ಎಕ್ಸಾಮ್, ಅದಕ್ಕೆ ನೀವು ಸಪರೇಟ್ ಆಗಿ ಏನು ಓದಂಗಿಲ್ಲ. ನೀವೇನು ನೀಟ್ ಮತ್ತು CET ಓದ್ತಿರಲ್ಲ, ಅದೇ ನಾಲೆಡ್ಜ್ ಮೇಲೆ CUET ಅಂತಂದು ಸರ್ಚ್ ಮಾಡಿ ಜನವರಿ ಫೆಬ್ರವರಿನಲ್ಲಿ ಅಪ್ಲೈ ಮಾಡ್ರಿ. ಮೇನಲ್ಲಿ ಎಕ್ಸಾಮ್ ಇರುತ್ತೆ ಪ್ರತಿ ವರ್ಷ. ನಿಮ್ಗೆ ಈ ಕಡೆ CET ನಲ್ಲಿ ಒಳ್ಳೆ ಕಾಲೇಜ್ ಸಿಗ್ಲಿಲ್ಲ, ನೀಟಲ್ಲಿ ಸಿಗ್ಲಿಲ್ಲ ಅಂತಂದ್ರೆ CUET ಮೂಲಕ ನಮ್ಮ ದೇಶದ, ನಾನೇನು ಹೇಳಿದೆ ಲೇಡಿ ಶ್ರೀರಾಮ್ ಕಾಲೇಜ್ ಅಂತಂದು, IIT ಬಾಂಬೆನಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಳ್ಳೋದು ಒಂದೇ, ಲೇಡಿ ಶ್ರೀರಾಮ್ ಕಾಲೇಜಲ್ಲಿ ಎಕನಾಮಿಕ್ಸ್ ಅಥವಾ ಸೋಷಿಯಾಲಜಿ ಡಿಗ್ರಿ ಮಾಡೋದು ಒಂದೇ. ಎರಡೂ ಅಷ್ಟೇ ಈಕ್ವಲ್ ಇಂಪಾರ್ಟೆನ್ಸ್, ಸಿಗ್ನಿಫಿಕೆನ್ಸ್. ಯಾರಾದರೂ ಕೇಳಿದ್ರೆ ಅಪ್ಪ ಇವರು ಲೇಡಿ ಶ್ರೀರಾಮ್ ಕಾಲೇಜಲ್ಲಿ ಓದಿದ್ದಾರೆ ಅಂತಂದ್ರೆ, ಯಾರಾದರೂ ಇಮ್ಯಾಜಿನ್, ನಿಮ್ಗೆ ಯಾರಾದರೂ ಒಬ್ಬ CM ಅಥವಾ ಪ್ರೈಮ್ ಮಿನಿಸ್ಟರ್, ಯಾವ ಮಿನಿಸ್ಟರ್ ಬಂದು ಕೇಳ್ತಾರಮ್ಮ ಎಲ್ಲಿ ಓದಿದ್ದೆ ನೀನು ಅಂತ. ನೀವೇನಾದ್ರೂ ಡೆಲ್ಲಿ ಯೂನಿವರ್ಸಿಟಿ ಲೇಡಿ ಶ್ರೀರಾಮ್ ಕಾಲೇಜ್ ಅಂತ ಅಂದ್ರೆ
ಚೇರಿಂದ ಎದ್ದು ಬಿಟ್ಟು ನಿಮ್ಗೆ ಹ್ಯಾಂಡ್ ಶೇಕ್ ಮಾಡ್ತಾರೆ. ವೆರಿ ಗುಡ್, ಶಬಾಷ್, ಒಳ್ಳೆ ಕಾಲೇಜಲ್ಲಿ ಹೋಗಿದ್ಯಾ ಅಂತ. ನಮ್ಮ ಮಕ್ಕಳಿಗೆ ಗೊತ್ತೇ ಇಲ್ಲ ಇವು. ಆ ಎಕ್ಸಾಮಿಗೆ ನೀವು ಏನು ಓದಬೇಕಾಗಿಲ್ಲ, ಸಪರೇಟಾಗಿ ಏನು ತಯಾರಿ ಮಾಡಬೇಕಾಗಿಲ್ಲ, ಅಪ್ಲೈ ಮಾಡಬೇಕು, ಬರೀಬೇಕು. ಸೊ ಈ ರೀತಿ ಪರೀಕ್ಷೆಗಳನ್ನ ನೀವು ಬರೆದಾಗ ಏನಾಗ್ತದೆ, ನಿಮಗೆ ಆಯ್ಕೆಗಳು ಜಾಸ್ತಿ ಆಗ್ತವೆ, ಅವಕಾಶಗಳು ಜಾಸ್ತಿ ಆಗ್ತವೆ. ನೀಟ್ ಆಗ್ಲಿಲ್ಲ ಅಂತಂದ್ರೆ ನಾನು ಆಗ್ಲೇ ಒಂದು ಹುಡುಗಿ ಕತೆ ಹೇಳಿದ್ನಲ್ಲ, ಅಳಂಗಿಲ್ಲ. ಡೆಲ್ಲಿ ಯೂನಿವರ್ಸಿಟಿನಲ್ಲೇ ಒಳ್ಳೆ ಕಾಲೇಜಲ್ಲಿ ಅದೇ ಪರ್ಸೆಂಟೇಜ್, ನೀವು ಸುಮಾರು ಜನ 95, 98, 99 ತೆಗೆದಿದ್ದೀರಿ. ನೀಟಲ್ಲಿ ನಾನು ಸರ್ ಆಮೇಲೆ ಹಂಚುವಂತ್ರಿ ಸರ್, ಭಾಷಣ ಮುಗಿದ್ಮೇಲೆ ಡಿಸ್ಟರ್ಬ್ ಆಗುತ್ತೆ. ನೀಟಲ್ಲಿ 400ರಿಂದ 500 ತೆಗೆದಿದ್ರು ಸಾಕು, ಈ CUET ಎಕ್ಸಾಮ್ನ ನೀವು ಚೆನ್ನಾಗಿ ಸ್ಕೋರ್ ಮಾಡಿ ಒಳ್ಳೆ ಕಾಲೇಜಿಗೆ ಅಡ್ಮಿಷನ್ ತಗೋಬಹುದು. ಸೊ ಈಗ ಪ್ರಪಂಚ, ಈ ಮೊನ್ನೆ ಗೂಗಲ್ ಕಂಪ್ನಿ, ಈ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಒಂದು ಕನಸು ಇರುತ್ತೆ, ನಾವು ಗೂಗಲ್ ಕಂಪ್ನಿ ಮೈಕ್ರೋಸಾಫ್ಟ್ ನಲ್ಲಿ ಕೆಲಸ ತಗೋಬೇಕು ಅಂತ. ಈಗ ಅವರು ಕಂಪ್ಯೂಟರ್ ಸೈನ್ಸ್ ಮಾಡಿರೋನ್ನ ಹೈಯರ್ ಮಾಡ್ತಾ ಇಲ್ಲ, ಅಂದ್ರೆ ತಗೊಳ್ತಾ ಇಲ್ಲ. ಅವ್ರು ತಗೊಳ್ತಾ ಇರೋದು ಯಾರನ್ನ ಅಂತಂದ್ರೆ, ಇಂಡಿಯಾ ಅಥವಾ ವರ್ಲ್ಡ್ ಅಲ್ಲಿ ಟಾಪ್ ಕಾಲೇಜಲ್ಲಿ ಯಾರು ಫಿಲಾಸಫಿ ಓದಿರ್ತಾರೆ, ಯಾರು ಎಕನಾಮಿಕ್ಸ್, ಸೋಷಿಯಾಲಜಿ, ಸೈಕಾಲಜಿ ಓದಿರ್ತಾರೆ, ಅವರನ್ನ ಹೈಯರ್ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಯಾಕೆ ಅಂತಂದು. ಕಂಪ್ಯೂಟರ್ ಸೈನ್ಸ್ ಬಿಟ್ಟು ತತ್ವಶಾಸ್ತ್ರ, ಫಿಲಾಸಫಿ ಓದಿರೋರು, ಸೈಕಾಲಜಿ ಓದಿರೋನ್ ಯಾಕೆ ತಗೊಳ್ತಾರೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಬರುತ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ಡೇಟಾ ಸೆಂಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಟ್ರೈನಿಂಗ್ ಮಾಡ್ತಾರೆ. ಅವಕ್ಕೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಅಂತಲ್ಲ, ಅವಕ್ಕೆ ಟ್ರೈನಿಂಗ್ ಮಾಡಬೇಕಾಗಿರುತ್ತೆ. ಕಂಪ್ಯೂಟರ್ನಲ್ಲಿರೋ ನಾಲೆಜ್ನ ಅದು ಉಪಯೋಗಿಸ್ಕೊಂಡು ನಮಗೆ ಉತ್ತರ ಕೊಡುತ್ತೆ. ಬಟ್ ಅದಕ್ಕೆ ತತ್ವಶಾಸ್ತ್ರ, ಮನುಷ್ಯನ ಹ್ಯೂಮನ್ ಬಿಹೇವಿಯರ್, ಸೈಕಾಲಜಿ, ನೀವೆಲ್ಲ ಇಲ್ಲಿ ಕೂತಿದ್ದೀರಲ್ಲ, ಒಬ್ಬೊಬ್ರು ಒಂದೊಂದು ರೀತಿ ಕೂತಿದ್ದೀರಿ. ಒಬ್ರು ಕೈ ಕಟ್ಟಿದಿರಿ, ಒಬ್ರು ಮುಖದ ಮೇಲೆ ಕೈ ಹಿಡ್ಕೊಂಡಿದ್ದೀರಿ, ಒಬ್ರು ಹಿಂಗ್ ಹಿಡ್ಕೊಂಡಿದ್ದೀರಿ, ಒಬ್ರು ಮೊಬೈಲ್ ಹಿಡ್ಕೊಂಡಿದ್ದೀರಿ, ಒಬ್ರು ಹೂ ಅಂತಿದ್ದೀರಿ. ಎಲ್ಲರದು ಹಾವಭಾವ ಬೇರೆ ಬೇರೆ ತರ ಇದೆಯಲ್ವಾ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಯಾಕೆ ಎಲ್ಲರದು ಹಾವಭಾವ, ಬಿಹೇವಿಯರ್ ಬೇರೆ ಬೇರೆ ತರ ಇದೆ. ಕೆಲವೊಬ್ರು ರೊಚ್ಚಿಗೆದ್ದು ಬಿಡ್ತಾರೆ, ಬಹಳ ಸಣ್ಣ ಸಣ್ಣ ವಿಚಾರಕ್ಕೂ ಬಹಳ ಕೋಪ ಮಾಡ್ಕೊಂತಾರೆ. ಏನ್ ರಾಜಣ್ಣ, ಬಹಳ ಕೋಪ ಮಾಡ್ಕೊಂತಾರೆ. ಕೆಲವೊಬ್ರು ಬಹಳ ಶಾಂತವಾಗಿರ್ತಾರೆ, ಅವ್ರಿಗೆ ಬೈರಿ ಹೊಡೀರಿ ಏನಾದ್ರು ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಅವ್ರು ಆರಾಮಾಗಿರ್ತಾರೆ. ಕೆಲವೊಬ್ರು ಎಲ್ಲದಕ್ಕೂ ಭಯ ಬೀಳೋದು, ಅಯ್ಯೋ ನನ್ನ ಮಗಳ ಭವಿಷ್ಯ ಏನಾಗುತ್ತೋ, ಮಗನ ಭವಿಷ್ಯ ಏನಾಗುತ್ತೋ ಹೆದರ್ಕೊಳ್ಳೋದು. ಪಕ್ಕದ ಮನೆ ಕಳಿಸ್ಕೋಬೇಕಂದ್ರೆ ಹೆದರೋದು, ಪಕ್ಕದ ಊರಿಗೆ ಕಳಿಸ್ಬೇಕಂದ್ರೆ ಹೆದರೋದು. ಯಾಕೆ ಹೆದರ್ತೀರಿ? ಇದನ್ನೆಲ್ಲ ಹ್ಯೂಮನ್ ಬಿಹೇವಿಯರ್, ಸೈಕಾಲಜಿ. ಅದನ್ನ ಒಬ್ಬ ಸೈಕಾಲಜಿಸ್ಟ್ ಅಥವಾ ಯಾರು ಹ್ಯೂಮನ್ ಬಿಹೇವಿಯರ್ ಓದಿರ್ತಾರೆ ಅವರು ಟ್ರೈನ್ ಮಾಡಬೇಕಾಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ ಟ್ರೈನ್ ಆಗಲ್ಲ. ಹಂಗಾಗಿ ಇವತ್ತು ಈ ಒಂದು ಡಿಗ್ರಿಗಳಿಗೆ ನೀವು ಆಲ್ ಓವರ್ ದ ವರ್ಲ್ಡ್ ಏನ್ ಹೇಳ್ತಾ ಇದೆ ಅಂದ್ರೆ, ರಿವೈವಲ್ ಆಫ್ ಲಿಬರಲ್ ಆರ್ಟ್ಸ್ ಅಂತ ಹೇಳ್ತದೆ. ರಿವೈವಲ್ ಆಫ್ ಲಿಬರಲ್ ಆರ್ಟ್ಸ್ ಅಂದ್ರೆ ಫಿಲಾಸಫಿ, ಸೈಕಾಲಜಿ, ಸೋಷಿಯಾಲಜಿ, ಎಕನಾಮಿಕ್ಸ್ ಅವುಗಳದ್ದು ರಿವೈವಲ್ ಆಗ್ತಾ ಇದೆ. ಮುಂಚೆ BA ಸೇರೋದು ಅಂತಂದ್ರೆ ಎಲ್ಲೂ ಸಲ್ಲದವ, ಯಾವ ಕೋರ್ಸ್, ಯಾವ ಅಡ್ಮಿಷನ್ ಸಿಗದೆ ಇರೋ ಎಲ್ಲಿ ಬರ್ತಿದ್ರು. ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಿಗೆ ಬಂದು ಒಂದು BA ಡಿಗ್ರಿ ತಗೊಂಡು ಮದುವೆ ಆಗೋದಕ್ಕೆ. ಈ ಚನ್ನಗಿರಿ ಸೈಡ್ ಯಾರ ಇದ್ರೆ ನಿಮ್ ಸಂಬಂಧಿಕರು, ಆ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ. ಅವ್ರು ಏನ್ ಮಾಡ್ಬಿಡ್ತಾರೆ, PUC ಆದ್ಮೇಲೆ ಅಡಿಕೆ ತೋಟ, ಒಳ್ಳೆ ಇನ್ಕಮ್, BA ಅರ್ಧಕ್ಕೆ ಬಿಟ್ಟು ಅದು ಸುಮ್ಮನೆ ಕಾಟಾಚಾರಕ್ಕೆ ಹೋಗೋದು, ಮತ್ತೆ ವಾಪಸ್ ಬಂದು ಅಡಿಕೆ ತೋಟದಲ್ಲಿ ಕೆಲಸ. ಬಾಯೆಲ್ಲ ಕೆಂಪು, ಅಡಿಕೆ ತಂಪು. ಸೊ ಏನ್ ಮಾಡ್ತಾರೆ, ಅವ್ರಿಗೆ ಹೆಣ್ಮಕ್ಳು ಸಿಗ್ತಲ್ಲ, ಹೆಣ್ಮಕ್ಳು ಒಪ್ಪಂಗಿಲ್ಲ. ಅವ್ರು ಕೇಳ್ತಾ ಇರೋದೇನು, ಒಳ್ಳೆ ಜಾಬ್ ಇರಬೇಕು ಅಲ್ವಾ. ಸೊ ಎಲ್ಲೂ ಸಲ್ಲದವ BA ಡಿಗ್ರಿ ಅಂತ ಇತ್ತು, ಈಗ ಹಂಗಿಲ್ಲ. IITಗಳು ಎಕನಾಮಿಕ್ಸ್, ಸೈಕಾಲಜಿ ಮತ್ತು ಸೋಷಿಯಾಲಜಿ ಕೋರ್ಸಸ್ನ ಶುರು ಮಾಡ್ತಾ ಇದ್ದವು IITಗಳು. ಬಹಳ ಜನಕ್ಕೆ ಗೊತ್ತಿಲ್ಲ ಇದು. ಪಬ್ಲಿಕ್ ಪಾಲಿಸಿ ಅನ್ನೋ ಒಂದು ಕೋರ್ಸ್ ಬಂದಿದೆ. ನೀವೆಲ್ಲ ಇಂಡಿಯಾದ ಟಾಪ್ ಮೋಸ್ಟ್ ಕಾಲೇಜಲ್ಲಿ CUET ಮೂಲಕ ಈ ಕೋರ್ಸ್ಗಳನ್ನ ಮಾಡಿದ್ರೆ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ದೊಡ್ಡ ದೊಡ್ಡ ಕಂಪ್ನಿಗಳು. ಅವರು ಗೌರ್ಮೆಂಟರ್ ಆಗಿರ್ಬೋದು, IAS ಪಾಸ್ ಮಾಡೋದಕ್ಕೆ ಅಂತ ಕಾಲೇಜ್ ಬಹಳ ಸುಲಭ ಆಗುತ್ತೆ ನಿಮಗೆ. ಯಾಕಂದ್ರೆ ಆ 3-4 ವರ್ಷದಲ್ಲಿ ನಿಮಗೆ ಏನೇನು IAS ಇರ್ಬೇಕು ಎಲ್ಲ ಟ್ರೈನಿಂಗ್ ಸಿಕ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಕಾಲೇಜ್. ನಿರ್ಮಲಾ ಸೀತಾರಾಮನ್ ಅಂತ ಹೆಸರು ಕೇಳಿದಿರಾ? ಶಶಿ ತರೂರ್ ಕೇಳಿದಿರಾ? ಅರುಣ್ ಜೇಟ್ಲಿ ಅಂತ ಇದ್ರು, ಅರುಣ್ ಜೈಟ್ಲಿ ಅಂತ ಕೇಳಿದಿರ? ಸುಮಾರು ಕಳೆದ 75 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಯಾರ್ಯಾರು ಮಂತ್ರಿಗಳಾಗಿರೋದು, ದೊಡ್ಡ ದೊಡ್ಡ ಮಂತ್ರಿಗಳು, ಅದರಲ್ಲಿ 50ರಿಂದ 60% ಮಂತ್ರಿಗಳಾಗಿರೋರು ನಾನೇನಾಗಲೇ ಒಂದು 4-5 ಕಾಲೇಜ್ ಹೆಸರು ಹೇಳಿದ್ನಲ್ಲ, ಅಲ್ಲಿ ಡಿಗ್ರಿ ತಗೊಂಡು ಪಾಸ್ ಔಟ್ ಆಗಿರೋಂಥದ್ದು. ಇದು ಆಕಸ್ಮಿಕ ಅಲ್ಲ.
ನೀವು ಆ ಕಾಲೇಜಲ್ಲಿ ಓದಿದಾಗ ನಿಮಗೆ ಆ ವೇದಿಕೆ ಸಿಗುತ್ತೆ ರೈಸ್ ಆಗೋದಕ್ಕೆ. ನೀನು ರಾಜಕಾರಣಿ ಆಗ್ತೀನಿ ಅಂದ್ರೆ ಮಿನಿಸ್ಟರ್ ಆಗ್ಬೋದು. ಜೈಶಂಕರ್ ಫಾರ್ ಎಕ್ಸಾಂಪಲ್ ಫಾರಿನ್ ಮಿನಿಸ್ಟರ್, ಅವ್ರು ಐ ಥಿಂಕ್ ಸ್ಟೀಫನ್ಸ್ ಕಾಲೇಜ್ ಅಲ್ಲಿ ಓದಿರೋ. ಶಶಿ ತರೂರು ಸ್ಟೀಫನ್ಸ್ ಕಾಲೇಜ್. ಅಂದ್ರೆ ನೀವು ವೇದಿಕೆಗಳು ನೀವು ಸೃಷ್ಟಿ ಮಾಡ್ಕೋಬೇಕಾಗಿಲ್ಲ, ವೇದಿಕೆಗಳು ಇದಾವೆ. ಇಲ್ಲಿಂದ ಅಲ್ಲಿ ಹೋಗೋದು ಹೆಂಗೆ ಅನ್ನೋದು ಒಂದು ಮಾಹಿತಿ ಬೇಕಿತ್ತು. ಇವತ್ತು ಈ ಒಂದು ಕಾರ್ಯಕ್ರಮದ ಅದೇ ಮೂಲ ಉದ್ದೇಶ. ನಿಮ್ಗೆಲ್ಲ ಈ ಮಾಹಿತಿ ಸಿಗಬೇಕು, ಮಾರ್ಗದರ್ಶನ ಸಿಗ್ಬೇಕು ಅಂತಂದು ಇದು ಒಂದು ನೆಪ. ಇದು ಏನಿದು ಪ್ರತಿಭಾ ಪುರಸ್ಕಾರ ನಿಮ್ಮೆಲ್ಲ ಒಂದ್ ಕಡೆ ಕರೆಸ್ಬೇಕಲ್ಲ. ಈಗ ನಾವೇನಾಗ್ತಾ ಇದೆ, ಡಿಗ್ರಿ ಕಾಲೇಜಿಗೆ ಸರ್ ಮಕ್ಕಳನ್ನ ಸೇರಿಸ್ರಿ ಅಂತಂದ್ರೆ ಹೆದರ್ತಾರೆ. ನಾವು ದಾವಣಗೆರೆನಲ್ಲಿ ಡಿಗ್ರಿ ಕಾಲೇಜು ಪ್ರಿನ್ಸಿಪಲ್ಗಳಿಗೆ ನಿಮ್ಮ ಮಕ್ಕಳಿಗೆ ಬಂದು IAS KS ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ ಅಂತಂದ್ರೆ ಡಿಗ್ರಿ ಪ್ರಿನ್ಸಿಪಲ್ಸ್ ಹೆದರ್ತಾರೆ ಮಕ್ಕಳನ್ನ ಸೇರಿಸೋದಿಕ್ಕಲ್ಲ, ನನ್ನನ್ನ ಕರೆಯೋದಿಕ್ಕೆ. ಯಾಕಿರ್ಬೋದು? ಅವ್ರಿಗೆ ಫೋನ್ ಹೋಗುತ್ತೆ, ಆ ವಿನಯ್ ಕುಮಾರ್ನ ಕರೆಸ್ಬೇಡ್ರಿ, ಫೇಮಸ್ ಆಗ್ಬಿಡ್ತಾನೆ ಅವನು. ಕೆಲವೊಬ್ರು ದಣಿಗಳು ಇರ್ತಾರೆ ದಾವಣಗೆರೆ ಮಟ್ಟದಲ್ಲಿ ಅಥವಾ ಹೊನ್ನಾಳಿ ಮಟ್ಟದಲ್ಲಿ, ಅವ್ರೇನ್ ಮಾಡ್ತಾರೆ, ಎದುರಿಸ್ತಾರೆ. ಅದಕ್ಕೆ ನಾನು ಈ ನೆಪದಲ್ಲಿ ಇಲ್ಲಾದ್ರೂ ಸೇರಿಸ್ಬಿಟ್ಟು ನಾನ್ ಬಿಡಲ್ಲ, ಕಲದಂಕಮಲ್ಲ, ನಿಮ್ ಊರಿಗೆ ಬಂದು ಈ ರೀತಿ ಕಾರ್ಯಕ್ರಮ ಕೊಡ್ತೀನಿ. ಶಿಕ್ಷಣದ ಬಗ್ಗೆ, ರೈತರ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಹಾಗೂ ಯುವಕರಿಗೆ ಯಾವ ರೀತಿ ಅವಕಾಶಗಳು ಸೃಷ್ಟಿ ಆಗ್ಬೇಕು, ಅವಕಾಶಗಳನ್ನ ಹೆಂಗ್ ತರಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಊರಿಗೆ, ನಿಮ್ಮ ಹೋಬಳಿಗೆ ಬಂದು ನಾವು ಈ ರೀತಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಖಂಡಿತ ಮಾಡ್ತೀವಿ. ಯಾಕಂತಂದ್ರೆ ಒಂದು ಶಿಕ್ಷಣದ ವ್ಯವಸ್ಥೆ ಸಂಪೂರ್ಣ ಹಾಳಾಗೋಗಿದೆ ನಮ್ಮ ದೇಶದಲ್ಲಿ. ನಿಮಗೆ ಕಾಲೇಜಲ್ಲಿ ಟೀಚರ್ಸ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಲ್ಲ, ನಿಮ್ಮ ಪ್ರೊಫೆಸರ್ಸ್ ಇದ್ರ ಬಗ್ಗೆ ಮಾರ್ಗದರ್ಶನ ಕೊಡಕ್ ಆಗ್ತಾ ಇಲ್ಲ ಅವರಿಗೆ. ಸುತ್ತಮುತ್ತ ಇರೋರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅವಾಗ ಏನಾಗ್ಬಿಡ್ತೀವಿ, ಕೂಪ ಮಂಡೂಕ, ನಮ್ಮೂರಲ್ಲೇ ಹುಟ್ಟಿ ನಮ್ಮೂರಲ್ಲೇ ಬೆಳೆದು ಇಲ್ಲೇ ಏನೋ ಒಂದು ಸಣ್ಣ ಪುಟ್ಟ ವ್ಯವಸ್ಥೆಯಲ್ಲಿ ಇಟ್ಕೊಂಡು ಬದುಕುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಬಿಕಾಸ್ ನಮ್ಮ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗದೆ ಇರೋಂಥದ್ದು. ಸ್ಕೂಲ್ ವ್ಯವಸ್ಥೆಯಿಂದನೇ ಸುಧಾರಣೆ ಆಗ್ಬೇಕು. ಅದಕ್ಕೆ ನಾವು ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ ಅಂತ ಮಾಡಿದ್ವಿ. ಗ್ರಾಮೀಣ ಭಾಗದ ಮಕ್ಕಳಿಗೆ ಕಾನ್ಫಿಡೆನ್ಸ್, ನಿಮ್ಗೆಲ್ಲ ಇಲ್ಲಿ ಏನ್ ಕೂತಿದ್ದೀರಲ್ಲ, ಪ್ರತಿಯೊಬ್ಬರಿಗೂ ಆತ್ಮವಿಶ್ವಾಸದ ಕೊರತೆ ಇಲ್ಲ. ನಿಮ್ಗೆ ಪ್ರತಿಯೊಬ್ಬರಿಗೂ ಆತ್ಮವಿಶ್ವಾಸ ಇದೆ, ಪ್ರತಿಯೊಬ್ಬರಿಗೂ ದೊಡ್ಡ ದೊಡ್ಡ ಕನಸು ಕಾಣುವಂತ ಶಕ್ತಿ ಇದೆ. ಆ ಕನಸನ್ನ ಸಾಕಾರ ಮಾಡುವಂತ ಒಂದು ಒಳಗೆ ಒಂದು ಆತ್ಮಶಕ್ತಿ ಇದೆ. ಅದಕ್ಕೆ ಬೇಕಾಗಿರುವಂತದ್ದು ಸರಿಯಾದ ಮಾರ್ಗದರ್ಶನ. ಎರಡನೇ ಎಕ್ಸಾಮ್ CLAT ಕ್ಲಾಟ್ ಎಕ್ಸಾಮ್. ಯಾರು ಕೇಳಿದಿರಿ ಕ್ಲಾಟ್ ಅಂತ? ಗುಡ್. ಒಂದು ನೋಡಿ, ಒಬ್ಬರೇ ಕೈ ಎತ್ತಿದ್ರು. ಸುಮಾರು 650 ಮಕ್ಕಳು ಇಲ್ಲಿ ಬಂದಿದ್ದಾರೆ. ಯಾರು 85% ತೆಗೆದಿರೋರು, 85 ಅಂಡ್ ಅಬೌವ್. ನಾವು ಪರ್ಸೆಂಟೇಜ್ ತೆಗೆದು ವೆರಿ ಗುಡ್, ಟ್ಯಾಲೆಂಟ್ ಇದೆ. ಇವಾಗ ಇವುಗಳ ಬಗ್ಗೆ ಮಾಹಿತಿ ಬೇಕಲ್ಲ. ಹೇಳಮ್ಮ, ಕ್ಲಾಟ್ ಎಕ್ಸಾಮ್ ಅಂದ್ರೆ ಏನು? ಫುಲ್ ಫಾರ್ಮ್ CLAT. ಸರ್ ನಿಮಗೆ ಫುಲ್ ಫಾರ್ಮ್ ಗೊತ್ತಿಲ್ಲ, ಆದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಮಾತ್ರ ಗೊತ್ತು. ಇದನ್ನ ನಾವು ಯಾವುದೇ ಕಾಂಬಿನೇಷನ್ ಅಲ್ಲಿ ಓದ್ತಾ ಇದ್ರು ಕೂಡ ಈ ಎಕ್ಸಾಮ್ ನ ನಾವು ಅಟೆಂಡ್ ಮಾಡಬಹುದು. ಅಟೆಂಡ್ ಮಾಡಿ ಈ ಎಕ್ಸಾಮ್ ನ ಬರುತ್ತೆ. ನಮ್ಮ ದೇಶದಲ್ಲಿ ಇರೋ 7 ಕಾಲೇಜಸ್ ಅಷ್ಟೇ ಸರ್ ಈ ಕ್ಲಾಕ್ ಎಕ್ಸಾಮ್. ಯಾವ ಕಾಲೇಜ್? 7 ಕಾಲೇಜಸ್ ಬರುತ್ತೆ ಸರ್. ಅದರಲ್ಲಿ ನಾವು ಇದರಲ್ಲಿ ಚೆನ್ನಾಗಿ ಓದಿದ್ರೆ ಫಾರಿನ್ ಅನ್ಸಕ್ಕೆ ಜಡ್ಜ್ ಅಥವಾ ಲಾಯರ್ ಆಗಿ ಕೆಲಸ ಮಾಡಬಹುದು. ಲಾಯರ್, ವೆರಿ ಗುಡ್ ವೆರಿ ಗುಡ್. ಲಾ ಕೋರ್ಸ್ ಅಂತ. ಗುಡ್. ನಿಮ್ಮ ಹೆಸರು? ದೇವಿಕಾ ಸರ್. ದೇವಿಕಾ. ಯಾವ ನಿಮ್ದು? ಚಿರಡೋಣಿ. ಚಿರಡೋಣಿ ಹೊನ್ನಾಳಿ ಎಲ್ಲ ಬಾರ್ಡರ್ ಬಂದವರು, ಪರವಾಗಿಲ್ಲ, ವೆಲ್ಕಮ್. ದೇವಿಕಾ ಒಂದ್ಸರಿ ಚಪ್ಪಾಳೆ ಕೊಡಿ. ಅವ್ರು ಹೇಳಿದ್ದು ಸರಿಯಾಗಿತ್ತು. ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ. ನಿಮ್ಗೆಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅನ್ಯಾಯ ಆಗಿರುತ್ತೆ, ಹೌದಾ ಇಲ್ಲ? ಯಾವುದೋ ಒಂದು ಅನ್ಯಾಯ ಆಗಿರುತ್ತೆ. ಪ್ರಾಪರ್ಟಿ, ಹೊಲದ ವಿಚಾರ, ಏನಾದ್ರೂ ಒಂದು ಅನ್ಯಾಯ ಆಗಿರುತ್ತಲ್ಲ. ಅನ್ಯಾಯ ಆದಾಗ ನಾವೇನ್ ಮಾಡ್ತೀವಿ? ಯೂಶಲಿ ಸುಮ್ ಕುತ್ಕೊಂತೀವಿ. ಅನ್ಯಾಯ ಆದಾಗ ನ್ಯಾಯ ಬೇಕು ಅಂತಂದು ಹೋಗ್ತೀವಿ. ಎಲ್ಲಿ ಹೋಗ್ತೀವಿ? ಕೋರ್ಟಿಗೆ ಹೋಗ್ತೀವಿ. ಕೋರ್ಟಲ್ಲಿ ನೀವು ಪ್ರತಿದಿನ ಪೇಪರ್ ತೆಗೆದಾಗ ಓದ್ತೀವಿ, ಜಡ್ಜ್ ನಾಗಪ್ರಸನ್ನ ಅವರು ಈ ರೀತಿ ಒಂದು ಜಡ್ಜ್ಮೆಂಟ್ ಕೊಟ್ಟರು ಅಂತ ನಾವು ಓದ್ತೀವಿ ಹೈಕೋರ್ಟಲ್ಲಿ. ಸೊ ಲೋಯರ್ ಕೋರ್ಟಿಂದ ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ತನಕ ಜಡ್ಜ್ಗಳು ಕೂತಿರ್ತಾರೆ. ಆ ಜಡ್ಜ್ಗಳ ಮುಂದೆ ವಾದ ಮಾಡೋದು ಯಾರು? ಲಾಯರ್ಸ್ ಅಥವಾ ಅಡ್ವೊಕೇಟ್ಸ್. ಅವರೆಲ್ಲ ಲಾ ಓದ್ಕೊಂಡು ಅಲ್ಲಿ ಬಂದಿರ್ತಾರೆ. ಸುಮಾರು 36 ಜನ ಮುಖ್ಯ ನ್ಯಾಯಾಧೀಶರು, ಅಂದ್ರೆ ನ್ಯಾಯಾಧೀಶರು. ಎಲ್ಲಿ? ಸುಪ್ರೀಂ ಕೋರ್ಟ್ ಅಲ್ಲಿ. ಉಚ್ಚ ನ್ಯಾಯಾಲಯ ಅಂತ ಏನ್ ಹೇಳ್ತೀವಿ, ಅಲ್ಲಿ ಸುಮಾರು 36 ಜನ ನ್ಯಾಯಾಧೀಶರು. ಅವರಿಗೊಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಇರ್ತಾರೆ. ನೀವು ಅವ್ರ ಹಿನ್ನೆಲೆ ತೆಗೆದು ನೋಡಿದ್ರೆ ಅತ್ಯಂತ ಆಗರ್ಭ ಶ್ರೀಮಂತರ ಮಕ್ಕಳು ಅವರೆಲ್ಲ.
ಅತ್ಯಂತ ಆಗರ್ಭ ಶ್ರೀಮಂತ ವರ್ಗಕ್ಕೆ ಸೇರಿದ್ರು ಅಥವಾ ಯಾರು ಅವ್ರ ಅಪ್ಪಂದ್ರು IAS IPS ಆಗಿರ್ತಾರೆ, ಇಲ್ಲ ಅವ್ರ ಅಪ್ಪಂದ್ರು ಮುಂಚೆ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಕುತ್ಕೊಂಡು ನ್ಯಾಯಾಧೀಶರಾಗಿರ್ತಾರೆ, ಅವ್ರ ಮಕ್ಕಳೇ. ಇವ್ರು ಹೆಂಗೆ ಅಂದ್ರೆ ಈ ಕ್ಲಾಟ್ ಎಕ್ಸಾಮ್ ಅನ್ನೋದನ್ನ ಗುಟ್ಟಾಗಿ ಕಾಪಾಡ್ಕೊಂಡ್ ಬಂದಿರ್ತಾರೆ. ಇನ್ನೊಬ್ರಿಗೆ ಹೇಳಲ್ಲ. ನಿಮ್ ಮನೆಗೆ ಮದುವೆ ಹೋದ್ರು, ಮನೆ ಯಾವ್ದಾರ ಕಾರ್ಯಕ್ರಮ ಹೋದ್ರು ಅಕ್ಕಪಕ್ಕ ನಿಮ್ ಮಗಳು ಎಲ್ಲಿ ಓದ್ತಾರೆ ಅಂದ್ರೆ ಅದನ್ನ ಹೇಳಲ್ಲ ಅವ್ರು ಎಲ್ಲಿ ಓದ್ತಾರೆ ಅಂತಂದು. ಈ ಕ್ಲಾಟ್ ಎಕ್ಸಾಮ್ ಬರೆದ್ರೆ ನಮ್ಮ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದ ಹೆಮ್ಮೆಯ ಬೆಂಗಳೂರಲ್ಲಿ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಅಂತ ಇದೆ, NLS ಅಂತ. ನೀವು ನೀಟ್ ಆಯ್ತು, MBBS ಆಯ್ತು, IAS ಆಯ್ತು, ಸೈಡಿಗೆ ಕ್ಲಾಟ್ ಎಕ್ಸಾಮ್ ಬರೆದು ಪಾಸ್ ಆಗಿ ನ್ಯಾಷನಲ್ ಲಾ ಸ್ಕೂಲಲ್ಲಿ ಏನಾದ್ರು ಅಡ್ಮಿಷನ್ ತಗೊಂಡ್ರೆ 5 ವರ್ಷ ಲಾ ಮಾಡಿದ್ರೆ, 5 ವರ್ಷ ಲಾ ಮಾಡಿದ ಮೇಲೆ ಇಲ್ಲ ನ್ಯಾಯಾಧೀಶ ಆಗೋದಕ್ಕೆ ಅದಕ್ಕೊಂದು ಇನ್ನೊಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಅದು ಪಾಸ್ ಮಾಡೋದಕ್ಕೆ ಬೇಕಾದಂತ ಟ್ರೈನಿಂಗ್ ಅಲ್ಲಿ ಆಗುತ್ತೆ. ಇಲ್ಲ ನಾನು ಅಡ್ವೊಕೇಟ್ ಆಗ್ತೀನಿ ಅಂತಂದ್ರೆ ಹೈಲಿ ರೆಸ್ಪೆಕ್ಟೆಡ್ ಲಾಯರ್ಸ್ ಅಥವಾ ಅಡ್ವೊಕೇಟೆಡ್ ಇನ್ ಇಂಡಿಯಾ ನೀವು ಆಗ್ತೀರಿ. ಪರ್ ಹಿಯರಿಂಗ್ ಯಾರಿಗಾದ್ರೂ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು ಅಂತಂದು ನೀವೇನಾದ್ರೂ ದೊಡ್ಡ ದೊಡ್ಡ ಕೇಸ್ಗಳು ನಿಮ್ ಕೈ ಬರುತ್ತೆ, ಪರ್ ಹಿಯರಿಂಗು 10 ರಿಂದ 20 ಲಕ್ಷ ಮಿನಿಮಮ್. ಅಂದ್ರೆ 10 ನಿಮಿಷ ವಾದ ಮಾಡೋದಕ್ಕೆ 10 ರಿಂದ 20 ಲಕ್ಷ. ಬಹಳ ಎಕ್ಸ್ಪೀರಿಯನ್ಸ್ಡ್ ಸೀನಿಯರ್ ಇರೋಂಥವ್ರು, NLS ಅಲ್ಲೆಲ್ಲ ಓದಿರೋದು, NLU ಅಂತ ಬರುತ್ತೆ, ನ್ಯಾಷನಲ್ ಯೂನಿವರ್ಸಿಟಿ ಮತ್ತೆ NLS. 1 ರಿಂದ 2 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಹಿಯರಿಂಗ್. ನೀವು MBBS ಆಗಿ ಅದಾದ್ಮೇಲೆ 3 ವರ್ಷ PG ಮಾಡಿ ಬರೋಷ್ಟೊತ್ತಿಗೆ 30-31 ವರ್ಷ ಆಗುತ್ತೆ. ಅಲ್ಲಿ ತನಕ ಒಂದು 50-60 ಸಾವಿರ ಸಂಬಳ ತಗೊಂಡು ಬರ್ತಿರ್ತೀವಿ. ಬಟ್ ಇಲ್ಲಿ 23 ವರ್ಷಕ್ಕೆ ಲಾ ಮುಗಿಸಿ ನೀವು ಟ್ರೈನಿಂಗ್ ಶುರು ಮಾಡಿದ್ರೆ ನಿಮಗೆ ಕೋಟಿಗಟ್ಟಲೆ ಪ್ಯಾಕೇಜ್. ಬೇಡ ನಾನು ಅನ್ಯಾಯ ಆದರಿಗೆ ನ್ಯಾಯ ಒದಗಿಸ್ತೀನಿ ಅಂತಂದ್ರೆ ನ್ಯಾಯಾಧೀಶರಾಗ್ಬೋದು. ಇವತ್ತೇನಾಗಿದೆ, ಅಸಮಾನತೆ ಅನ್ನೋದು ಮೂಲ ಕಾರಣ ಯಾರು ಉಳ್ಳವರು ಇರ್ತಾರೆ, ಯಾರು ಗೊತ್ತಿರೋರು ಇರ್ತಾರೆ, ಅವರು ಇದನ್ನ ಕಾಪಾಡ್ಕೊಂಡು ಹೋಗ್ತಾರೆ ವ್ಯವಸ್ಥೆ ಒಳಗೆ. ಅದು ವಿಕೇಂದ್ರೀಕರಣ ಆಗೋದಕ್ಕೆ ಬಿಡಲ್ಲ, ಅದು ಇನ್ನೊಬ್ಬರಿಗೆ ಗೊತ್ತಾಗೋದಕ್ಕೆ ಬಿಡಲ್ಲ. ಒಂದು ಆ ವ್ಯವಸ್ಥೆ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ನೀವು ಹೊನ್ನಾಳಿ ಅವರು ಗ್ರಾಮೀಣ ಭಾಗದ ಮಕ್ಕಳು ನ್ಯಾಯಾಧೀಶರಾದ್ರಿ ಅಂತಂದ್ರೆ ಗ್ರಾಮೀಣ ಭಾಗದ ವಾಸ್ತವ ನಿಮಗೆ ಗೊತ್ತಿರುತ್ತೆ, ಸ್ಪಂದಿಸುವಂತ ಶಕ್ತಿ ಇರ್ತದೆ. ಹಂಗಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ IAS ಅಧಿಕಾರಿಗಳು ಮತ್ತು ಈ ರೀತಿ ಒಳ್ಳೊಳ್ಳೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೋಬೇಕು. NLS ನಲ್ಲಿ ಓದಿರೋರು, ನಿನ್ನೆ ಒಂದು ಹುಡುಗಿ ಅಡ್ಮಿಷನ್ ಬಂದಿತ್ತು ನನಗೆ, UPSC ಅಡ್ಮಿಷನ್ ಇದೆ. ಬಹಳ ಇಂಟ್ರೆಸ್ಟಿಂಗ್ ಕಥೆ ಇದೆ. ಅವ್ರ ತಂದೆ ತುಮಕೂರಲ್ಲಿ ZP ಮೆಂಬರ್. ಆ ಮಗಳು ಬಂದು, ಸರ್ ನಾನು KAC ಅಡ್ಮಿಷನ್ ತಗೊಂತೀನಿ ಅಂತ ಫಾರ್ಮ್ನ ಫಿಲ್ ಮಾಡಿ ಕೊಟ್ರು. ಅಲ್ಲಮ್ಮ ನೀನು ಲಾ ಓದಿದ್ಯಾ, KAC ಪ್ರಿಪೇರ್ ಆಗ್ತಿ, IAS ಮಾಡೋ ಅಂತ ಒಂದು ಹೇಳಿದೆ. ಅವಳು ಇನ್ನೊಂದು 4-5 ತಿಂಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ, ಅಸಿಸ್ಟೆಂಟ್ ಕಮಿಷನರು DYSP ಪೋಸ್ಟ್ ಕಾಲ್ ಮಾಡ್ತಾರೆ, ಅದಕ್ಕೆ ನಿಮ್ಮ ಹತ್ರ 6 ತಿಂಗಳು KAS ಕೋಚಿಂಗ್ ತಗೊಂತೀನಿ ಅಂತ. ನಾವೇನ್ ಹೇಳ್ತೀವಿ, IAS ತಯಾರಿ ಮಾಡಿದ್ರೆ KAS ಈಸಿ ಆಗುತ್ತೆ. ನಾನು IAS ತಯಾರಿ ಮಾಡಿ PDO ಆದೆ, ಆಮೇಲೆ KAS ಅಧಿಕಾರಿ ಆದೆ. ನಾನು KAS ಅಧಿಕಾರಿ ರಿಸೈನ್ ಮಾಡಿ ಸೇರ್ಕೊಳ್ಳೋದು ಬಂದೆ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿತ್ತು. ಅದರಲ್ಲೇ ಕಂಟಿನ್ಯೂ ಆಗಿದ್ರೆ ಯಾವುದೋ ಒಂದು ಜಿಲ್ಲೆನಲ್ಲಿ DC ಆಗಿರ್ತಿದ್ದೆ. IAS ತಯಾರಿ ಮಾಡಿದ್ರೆ ಎಕ್ಸಾಮ್ ಸುಲಭ ಆಗುತ್ತೆ, IAS ಮಾಡು ಅಂತ ಹೇಳಿದೆ. ಸಡನ್ ಆಗಿ ಅವ್ಳು ಹೇಳಿದ್ಲು, ಸರ್ ನನಗೊಂದು ಡೌಟು, ಸೂಕ್ತ ಉತ್ತರ ನಿಮ್ಮಿಂದನೇ ಸಿಗುತ್ತೆ ಅಂತ ಅದಕ್ಕೂ ಬಂದಿದ್ದೀನಿ, ದಯವಿಟ್ಟು ಉತ್ತರ ಹೇಳಿ. ಏನಮ್ಮ ಹೇಳಿ ಡೌಟು ಅಂತ. ನನಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಲಾನಲ್ಲಿ ಸ್ನಾತಕೋತ್ತರ ಪದವಿ ಮಾಡೋದಕ್ಕೆ ಲಂಡನ್ನ ಕಿಂಗ್ಸ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದೆ. ಲಂಡನ್ನ ಕಿಂಗ್ಸ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದೆ. ನನಗೆ ಒಂದು ಶಾಕ್ ಆದೆ. ನಾನು ಸಡನ್ಲಿ ಅಂಬೇಡ್ಕರ್ ನೆನಪಾದ್ರು ನನಗೆ. ಡಾಕ್ಟರ್ BR ಅಂಬೇಡ್ಕರ್ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಮಾಡಿದ್ರು, ಆಮೇಲೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಡಿಗ್ರಿ ಮಾಡಿದ್ರು. ಇವಳಿಗೆ ಅದೇ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದೆ, ಕಿಂಗ್ಸ್ ಕಾಲೇಜಲ್ಲಿ. ಕಿಂಗ್ಸ್ ಕಾಲೇಜ್ ಅಂತಂದ್ರೆ ಪ್ರಪಂಚದಲ್ಲಿ ಒಂದು ಟಾಪ್ 3 ನಲ್ಲಿರುವಂತ ಒಂದು ಯೂನಿವರ್ಸಿಟಿ. ವರ್ಲ್ಡ್ ಅಲ್ಲಿ 196 ದೇಶದ ಎಲ್ಲಾ ದೇಶ ಸೇರ್ಕೊಂಡ್ರೆ ಟಾಪ್ 3 ನಲ್ಲಿರುವಂತ, ಅಲ್ಲಿ ಅಡ್ಮಿಷನ್ ಸಿಕ್ಕಿದೆ ಅವಳಿಗೆ. ಅವರಪ್ಪ ZP ಮೆಂಬರ್ ಆಗಿರೋರು. ಈ ಅಧಿಕಾರಿಗಳ ಹತ್ರದಿಂದ ನೋಡಿರ್ತಾರಲ್ಲ, ಮಗಳು AC-ನೋ DYSP ಆಗಲಿ ಅಂತ ಹಂಗೆ ಕರ್ಕೊಂಡ್ ಬಂದಿದ್ರು. ನನಗೆ ಶಾಕ್ ಆಯ್ತು. ಅವ್ರ ಅಪ್ಪಂಗೆ ಹೇಳಿದೆ, ಅಣ್ಣ ಜೀವನದಲ್ಲಿ ಬಹಳ ದೊಡ್ಡ ತಪ್ಪು ಮಾಡ್ತಿದ್ರಿ, ಆ ಫಾರ್ಮ್ ಕೊಡು ಅಂತ ಅಂದ್ಬಿಟ್ಟು ಹರಿದಾಕ್ರಿ ಅಂತ ಹೇಳಿ ನಿಮ್ಮ ಮಗಳು KAS ಬೇಡ, IAS ಬೇಡ, ಫ್ಲೈಟ್ ಹತ್ಕೊಂಡು ಡೈರೆಕ್ಟ್ ಲಂಡನ್ಗೆ ಹೋಗಿ ಕಿಂಗ್ಸ್ ಕಾಲೇಜ್ ಬಿಟ್ಟು ಬರ್ಲಿ ಅಂತ ಹೇಳ್ತೇನೆ. ನಾನು ಬೇರೆ ಯಾರಾದ್ರೂ ಆಗಿದ್ರೆ ಯಾರು ಅಡ್ಮಿಷನ್ ಬಂದವ್ರೆ, ಒಂದು 45,000 ಫೀಸ್ ಕಟ್ಟಿಸ್ಕೊಂಡ್ಬಿಟ್ಟು
45,000 ಫೀಸ್ ಕಟ್ಟಿಸ್ಕೊಂಡು ಅದಕ್ಕೆಲ್ಲ ಹೋಗ್ಬಿಡ್ರಿ, ನೀವು ಲಂಡನ್ಗೆ ಕಳಿಸಿದ್ರಲ್ಲಿ ಹೊಡಿತಾರಂತೆ, ಬೈತಾರಂತೆ, ಹೆಣ್ಮಕ್ಳು ಸೊರಗೆ ಹೋಗವಲ್ಲ ಹೋದ್ರೆ, ಇಲ್ಲಿ ಹತ್ರ ಹಿಡ್ಕೊಳ್ರಿ ಅನ್ನೋರು. ನಾವು ಹಂಗಲ್ಲ, ಯಾಕಂದ್ರೆ ಇದ್ರ ಬಗ್ಗೆ ಪ್ರಜ್ಞೆ ಇದೆ, ಅವೇರ್ನೆಸ್ ಇದೆ. ಅವಳು ಅಲ್ಲಿಗೆ ಹೋದ್ರೆ ಅಲ್ಲಿಂದ ಅವಳು ಹೆಂಗೆ ಅಂಬೇಡ್ಕರ್ ಬೆಳೆದ್ರಲ್ಲ, ಅಥವಾ ಜವಾಹರ್ಲಾಲ್ ನೆಹರು ಇರ್ಬೋದು, ಗಾಂಧಿನೂ ಕೂಡ ಅಲ್ಲಿ ಲಂಡನ್ಗೂ ಬಂದವರು. ಮಹಾನ್ ವ್ಯಕ್ತಿ ಆಗೋದಕ್ಕೆ ಮಹಾನ್ ವೇದಿಕೆಗಳು ಬೇಕಾಗ್ತದೆ. ಅವಳಿಗೆ ಸಿಕ್ಕಿತ್ತು. ನಾನು ಹೇಳಿದೆ, ನಿನಗೆ IAS ಗಿಂತ ದೊಡ್ಡ ವ್ಯಕ್ತಿ ಆಗಿ ಹೋಗಿ ಕಿಂಗ್ಸ್ ಕಾಲೇಜ್, ನಾನು ವೆರಿಫೈ ಮಾಡಿದೆ, ಆಮೇಲೆ ನಂಬಲಿಲ್ಲ. ಆ್ಯಕ್ಚುಲಿ ಇಮೇಲ್ ಓಪನ್ ಮಾಡಿ ನೋಡಿದೆ, PDF ಇತ್ತು, ಆಲ್ರೆಡಿ ಫೀಸು ಪೇ ಮಾಡಿದ ರೆಸಿಟ್ ಇತ್ತು. ಪಕ್ಕ ನನಗೆ ಎಷ್ಟು ಖುಷಿ ಆಯಿತು ಅಂದ್ರೆ ನನ್ನ ಜೀವನದಲ್ಲಿ ಅವಳಿಗೆ ಹೇಳಿದೆ, ನೀನು ಬ್ರಿಲಿಯಂಟ್ ಸ್ಟೂಡೆಂಟು, ಈ ಥರ ರಾಂಗ್ ಥಿಂಕಿಂಗ್ ಎಲ್ಲ ಮಾಡೋಕೆ ಹೋಗಬೇಡ, ನೀನು ಬಂದಿದ್ದು ಒಳ್ಳೇದಾಯಿತು. ಅವಳು ಹೇಳಿದ್ಲು, ನಿನ್ನ ಜೊತೆ ಮಾತಾಡಿದ್ದು ಒಂದು ಅತ್ಯದ್ಭುತ ಕ್ಷಣ ಅಂತಂದು ನಮಗೆ ಥ್ಯಾಂಕ್ಸ್ ಹೇಳಿ ಧನ್ಯವಾದ ಹೇಳಿ ಅವಳು ಹೋದ್ಲು. ಅದು ನಮಗೆ ಕೊಟ್ಟದ್ದು ಆತ್ಮತೃಪ್ತಿ. ಅವಳು ಮುಂದೊಂದು ದಿನ ಒಬ್ಬ ಗಣ್ಯ ವ್ಯಕ್ತಿ ಆಗ್ತಾಳೆ, ತುಮಕೂರಿಂದ ಬಂದಂಥವ್ರು. ಸೊ ನಿಮಗೆ ಆ ರೀತಿ ಅವಕಾಶ ಸಿಗ್ಬೇಕಂದ್ರೆ ಈ ನ್ಯಾಷನಲ್ ಲಾ ಸ್ಕೂಲು, ಡೆಲ್ಲಿ ಯೂನಿವರ್ಸಿಟಿ, ಟಾಪ್ ಕಾಲೇಜಿಗೆ ಹೋದಾಗ ಅಲ್ಲಿಂದ ಹಾರ್ವರ್ಡ್, ಆಕ್ಸ್ಫರ್ಡ್, ಆಗಲೇ ಇನ್ನೊಂದು MIT ಅಂತ ಹೇಳಿದೆ. ಯಾರು ಹೇಳ್ತೀವಿ? ಯಾರು ನೆನ್ಪಿಡ್ಕೊಂಡ್ರೆ MIT ಅಂತ? ಮೆಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕಾಲೇಜಿಗೆ ನಿಮಗೆ ಅಡ್ಮಿಷನ್ ಸಿಗುತ್ತೆ. ನಾನು ಬಂದಿರೋದು ಇಲ್ಲಿರುವ ಒಂದು ಶಿಕ್ಷಣ ವ್ಯವಸ್ಥೆನ ಬದಲಾವಣೆ ಮಾಡಬೇಕು, ನಿಮ್ಮೆಲ್ಲರನ್ನು ಹೆಂಗಾದ್ರೂ ಮಾಡಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮೇಲೆತ್ತಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾನು ಇಲ್ಲಿ ಇವತ್ತು ಬಿಳಿ ಅಂಗಿ ಹಾಕೊಂಡು ರಾಜಕಾರಣಕ್ಕೆ ಬಂದಿರೋಂಥದ್ದು. ಬಂದಾಗ ಏನಾದರೂ ಸೇವೆ ಮಾಡಬೇಕು, ಕೊಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಬಂದಿದ್ದೀನಿ. ನಿಮಗೆ ಇದ್ರ ಬಗ್ಗೆ ಮಾರ್ಗದರ್ಶನ ಬೇಕು ಅನ್ನೋದಾದ್ರೆ, ನಾವಿಲ್ಲಿ ಹೊನ್ನಾಳಿನಲ್ಲಿ KSRTC ಬಸ್ ಸ್ಟ್ಯಾಂಡ್ ಆಪೋಸಿಟ್ ಒಂದು ಆಫೀಸ್ ಮಾಡಿದ್ದೀವಿ. KSRTC ಬಸ್ ಸ್ಟ್ಯಾಂಡ್ ಆಪೋಸಿಟ್ ಆಫೀಸ್ ಮಾಡಿದ್ದೀವಿ. ನಿಮ್ಮ ಏನೇ ಸಮಸ್ಯೆ ಇದ್ರೂ ಬರ್ಬೋದು, ಅದು ಪೊಲೀಸ್ ಸಮಸ್ಯೆ ಇದ್ರೂ ಬರ್ಬೋದು. ಶಿವಮೊಗ್ಗ ಜಿಲ್ಲೆ SP ನನ್ನ ಸ್ಟೂಡೆಂಟ್, IPS ಅಧಿಕಾರಿ. ಶಿವಮೊಗ್ಗ ಜಿಲ್ಲೆ SP ನನ್ನ ಹತ್ರ ಮಾರ್ಗದರ್ಶನ ತಗೊಂಡು ಇವತ್ತು IPS ಅಧಿಕಾರಿ ಆಗಿದೆ. ಸುಮಾರು ಜನ ಇಲ್ಲಿ DYSP PSI ಇದ್ದಾರೆ ಇಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ. ಪೊಲೀಸ್ ಸಮಸ್ಯೆ ಅಂತ ದಯವಿಟ್ಟು ಬಂದು ಬಗೆಹರಿಸೋಣ. ರೈತರ ಸಮಸ್ಯೆಗಳು, ಬೇರೆ ಬೇರೆ ಏನೇ ಸಮಸ್ಯೆ ಇದ್ರು ಬನ್ನಿ. ಯಾಕಂದ್ರೆ ಅಧಿಕಾರಿಗಳು ನೆಟ್ವರ್ಕ್ ಇದೆ, IAS IPS ಅಧಿಕಾರಿ. ಮೊನ್ನೆ ಆರೋಗ್ಯಟ್ಟಲ್ಲಿ ಯಾವುದೋ ಒಂದು ಸಮಸ್ಯೆ ಆಯಿತು ತಿರುಪತಿನಲ್ಲಿ ಅಂತಂದು, ತಿರುಪತಿನಲ್ಲಿ ಇಬ್ಬರು IAS ಅಧಿಕಾರಿಗಳು, ನಮ್ಮ ವಿದ್ಯಾರ್ಥಿಗಳು ಇಮಿಡಿಯೇಟ್ಲಿ ಸ್ಪಂದಿಸಿದರು, ಅದೇನೋ ಸಹಾಯ ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಶಿಕ್ಷಣ ಕ್ಷೇತ್ರಕ್ಕೆ ಮುಂದೆ ಏನು ಮಾಡಬೇಕು, ಈ ರೀತಿ ಅಪ್ಲಿಕೇಶನ್ ಪ್ರಾಸೆಸ್ ಏನು, ಕೌನ್ಸೆಲಿಂಗ್ ಅಂತಂದು ದಯವಿಟ್ಟು ಅದಕ್ಕೂ ಬನ್ನಿ. ನಿಮಗೆ ಅದಕ್ಕೂ ಕೂಡ ಅವಕಾಶ ನಮ್ಮ ಒಂದು ಏನು ಸಂಪರ್ಕ ಕೇಂದ್ರ ಮಾಡ್ತಾ ಇದ್ದೀವಿ. ಹೊನ್ನಾಳಿನಲ್ಲಿ ಒಂದು ತೆಗೆದಿದ್ದೀವಿ, ಅದಾದಮೇಲೆ ನ್ಯಾಮ್ತಿನಲ್ಲೂ ಕೂಡ ಅದೇ ರೀತಿ ಒಂದು ಕೇಂದ್ರನ ನಾವು ಸ್ಥಾಪನೆ ಮಾಡ್ತೀವಿ. ಆಮೇಲೆ ನಮ್ಮ ಸ್ವಾಭಿಮಾನಿ ಬಳಗದ ಮೂಲ ಉದ್ದೇಶ ಏನು ಅಂತಂದ್ರೆ, ಶಿಕ್ಷಣದಲ್ಲಿರುವ ಅಸಮಾನತೆನ ಹೋಗಲಾಡಿಸ್ಬೇಕು. ಶೋಷಿತ ಹಾಗೂ ವಂಚಿತ ವರ್ಗದವ್ರು ಏನಿರ್ತಾವಲ್ಲ, ಅವಕಾಶ ವಂಚಿತ ವರ್ಗದವ್ರು ಏನಿರ್ತಾರೆ, ಅವರನ್ನ ಶೈಕ್ಷಣಿಕವಾಗಿ ಮೇಲೆತ್ತಿ. ಯಾಕಂದ್ರೆ ಶಿಕ್ಷಣನೇ ಮೂಲ. ನೀವು ಅಲ್ಲಿ ಸುಧಾರಿಸಿದ್ರಿ ಅಂತಂದ್ರೆ ಪೇರೆಂಟ್ಸ್ದು 90% ಪ್ರಾಬ್ಲಮ್ ಸಾಲ್ವ್. ನನಗೆ ನಾನು PDO ಬಿಟ್ಟೆ, KS ಬಿಟ್ಟೆ, ನಮ್ಮಪ್ಪ ಒಂದು ದಿನನೂ ಬೈಲಿಲ್ಲ, ನನಗೆ ಒಂದು ದಿನನೂ ಬೈಲಿಲ್ಲ. ಅವ್ರು ಹೇಳ್ತಾ ಇದ್ರು, ನಾನು ಸಣ್ಣನಿದ್ದಾಗಿಂದ ನನಗೆ ಒಂದು ಮಾತು ಹೇಳ್ತಾ ಇದ್ರು. ಅವ್ರಿಗೆ ಪುಣ್ಯಾತ್ಮ, ಅವ್ರು ಎಲ್ಲಿಂದ ಬಂದಿತ್ತ ಗೊತ್ತಿಲ್ಲ ಜ್ಞಾನ ಅಥವಾ ಕಾಮನ್ ಸೆನ್ಸ್. ಅವ್ರು ಹೇಳ್ತಾ ಇದ್ರು ಒಂದು ಮಾತು, ನೀನು ದೊಡ್ಡ ವ್ಯಕ್ತಿ ಆಗೋದು ಇಂಪಾರ್ಟೆಂಟ್ ಅಲ್ಲ, ಡಾಕ್ಟ್ರು, ಎಂಜಿನಿಯರು ಅಥವಾ ದನ ಕಾಯ್ತೀಯೋ ಅದು ನನಗೆ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನಿನ್ನ ಮೇಲೆ ನನಗೆ ಒಂದು ಕಂಪ್ಲೇಂಟ್ ಬರ್ತಾ ಇದ್ರೆ ಸಾಕು, ಒಳ್ಳೆ ವ್ಯಕ್ತಿಯಾಗಿ ಬದುಕು. ನಿನ್ನ ಮೇಲೆ ಒಂದು ಸಣ್ಣ ಕಂಪ್ಲೇಂಟ್ ಬರ್ತಾ ಇದ್ರೆ ಸಾಕು, ನಿನ್ನ ಮಗ ಹಂಗೆ ಹಿಂಗೆ ಅಂತಂದು ಯಾರು ಬಂದು ಹೇಳ್ದೇ ಇದ್ರೆ ಸಾಕು, ನಿನ್ನ ಮೇಲೆ ನನಗೆ ಯಾವಾಗಲೂ ಹೆಮ್ಮೆ ಇರುತ್ತೆ ಅಂತಂದು ನಾವು ಸಣ್ಣದಾಗ ಹೇಳ್ತಾ ಇದ್ವಿ. ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಅವಾಗ. ನವೋದಯ ಸ್ಕೂಲಿಗೆ ಹೋದ್ಮೇಲೆ ಅರ್ಥ ಆಗಕ್ಕೆ ಶುರು ಆಯಿತು. MBBS ಇರಲಿಲ್ಲ, 4 ಡಿಗ್ರಿಗಳನ್ನ ಅರ್ಧಕ್ಕೆ ಬಿಟ್ಟಿದ್ದ. PDO ಬಿಟ್ಟೆ, KS ಬಿಟ್ಟೆ, IAS 2 ಮಾರ್ಕ್ಸಲ್ಲಿ ಮಿಸ್ ಆಯಿತು. ಒಂದು ದಿನನೂ ಬೈಲಿಲ್ಲ, ಒಂದು ದಿನನೂ ಪ್ರಶ್ನೆನೇ ಕೇಳಲಿಲ್ಲ, ಏನು ಹೇಳಲಿಲ್ಲ. ಅವ್ರಿಗೆ ನಂಬಿಕೆ ಆಯ್ತು ನಮ್ಮ ಮೇಲೆ. ನಾವು ಬೆಳಗಿಂದ ರಾತ್ರಿ ಬುಕ್ಸ್ ಓದೋದು, ಬರೆಯೋದು, ಒಳ್ಳೊಳ್ಳೆ ಮಾತಾಡೋದು, ಅವ್ರಿಗೆ ಒಂದು ನಂಬಿಕೆ ಬಂದಿತ್ತು. ಹಂಗಾಗಿ ಇಲ್ಲಿ ಏನು ಮಕ್ಕಳು ಬಂದಿದ್ದೀರಿ SSLC PUC, ನಿಮ್ಮ ಪೇರೆಂಟ್ಸ್ ನಿಮಗೆ ಅನ್ಕಂಡೀಷನಲ್ ಸಪೋರ್ಟ್ ಮಾಡಬೇಕು. ನಿಮಗೆ ಅವರು ಬಹಳ ದೂರದ ಊರುಗಳಿಗೆ ಕಳಿಸ್ಬೇಕು ಅಂದ್ರೆ ನೀವು ಆ ಒಂದು ಅರ್ಹತೆಯನ್ನು ಗಳಿಸ್ಬೇಕು. ಅಂದ್ರೆ ಆ ನಂಬಿಕೆ ವಿಶ್ವಾಸನ ನಿಮ್ಮ ಪೇರೆಂಟ್ಸ್ ನಿಮ್ಮ ಮೇಲೆ ಬರೋ ರೀತಿಯಲ್ಲಿ ನಿಮ್ಮ ನಡೆ ನುಡಿಗಳು ಇರಬೇಕಾಗುತ್ತೆ. ಆವಾಗ ನಿಮ್ಮ ಪೇರೆಂಟ್ಸಿಗೆ ನಂಬಿಕೆ ಬರುತ್ತೆ, ಇಲ್ಲ ನನ್ನ ಮಗನ್ನ ಎಷ್ಟೇ ದೂರ ಬಿಟ್ಟರು ಅವನು ಡ್ರಗ್ಸ್ ತಗೊಳ್ಳಲ್ಲ, ಬ್ಯಾಡ್ ಕಂಪನಿ ಹೋಗಲ್ಲ, ಕೆಟ್ಟವನಾಗಲ್ಲ, ನಂಬಿಕೆ ಬರ್ತದೆ. ಅವಾಗ ನಿಮಗೆ ಸ್ವಾತಂತ್ರ್ಯ ಕೊಡ್ತಾರೆ. ಅವರಾಗಿ ಅವರು ಬಂದು ಬಹಳ ಖುಷಿಯಿಂದ ನೀವು ಎಲ್ಲಿಗೆ ಹೋಗ್ತೀನಿ, ಏನೇ ಮಾಡ್ತೀನಿ ಅಂತಂದ್ರು ನಿಮಗೆ
ಸಹಾಯ ಮಾಡ್ತಾರೆ. ಹಂಗಾಗಿ ಯಾರ್ಯಾರು ಇಲ್ಲಿ ಬಂದಿದ್ದೀರಿ SSLC PUC ಮಕ್ಕಳು, ದಯವಿಟ್ಟು ನಿಮ್ಮೊಳಗಿರೋ ಒಂದು ನೈತಿಕತೆ ಸ್ಮೋಕ್ ಒಂದ್ಸರಿ ಟ್ರೈ ಮಾಡಿ ನೋಡು ಅಂತ. ಬೇಕಾಗಿಲ್ಲ ನಿಮಗೆ, ಅದು ಬೇಕಾಗೇ ಇಲ್ಲ ಅದು ನಿಮಗೆ. ನೀವು ಅದನ್ನು ಟ್ರೈನು ಮಾಡಬೇಕಾಗಿಲ್ಲ. ಅದು ನಿಮ್ಮ ಕೋರ್ ಆಫ್ ದಿ ಪರ್ಸನಾಲಿಟಿ ಹಂಗಿರ್ಬೇಕು. ನೋವು ಅಂತಂದು ಯಾರೋ ಹೇಳ್ತಾನೆ ಅಡ್ಡದಾರಿ ಹಿಡಿಯೋಣ, ಕಾಪಿ ಹೊಡಿಯೋಣ, ಶಾರ್ಟ್ ಕಟ್ ಮಾಡೋಣ, ಯಾವತ್ತು ಅಂತ ವ್ಯಕ್ತಿಗಳಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡಿ. ಅವಾಗ ನಿಮ್ಮ ಪೇರೆಂಟ್ಸಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ, ಇಲ್ಲ ನನ್ನ ಮಕ್ಕಳು ಎಲ್ಲೋದ್ರು ಕೆಡಲ್ಲ ಅಂತ. ಅವಾಗ ಸೊ ಹಂಗಾಗಿ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಮನೆಯಲ್ಲಿ ಹಾಕೊಟ್ಟು ಸಂಸ್ಕಾರ ಅದು ನಮಗೆ ರಿಸ್ಕ್ ತಗೊಳಂಗ್ ಮಾಡುತ್ತೆ. ಇಂಥ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಬಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ತೀನಿ ಅಂತಂದ್ರೆ ಸುಲಭನ? 2024 MP ಎಲೆಕ್ಷನ್ ಪಕ್ಷೇತರ ನಿಂತು ಹೋರಾಟ ಮಾಡಿದ್ವಿ, ಸುಲಭ ಅಲ್ಲ ಅದು. ಈಗ MLA ಆಗ್ಬೇಕಂತ ಬಂದಿದ್ದೀವಿ, ಸುಲಭನ ನಿರ್ಧಾರ? ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ, ಯಾವುದೇ ಗಾಡ್ ಫಾದರ್ ಇಲ್ಲ, ದೊಡ್ಡ ದೊಡ್ಡವರು ತುಳಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇವೆಲ್ಲದಕ್ಕೂ ಮೂಲ ಧೈರ್ಯ ಬರೋದೇ ಜ್ಞಾನ, ಶಿಕ್ಷಣ ಮತ್ತು ಸಂಸ್ಕಾರ. ಇದು ಎಲ್ಲರಲ್ಲೂ ಬರಲಿ ಅನ್ನೋದು ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ಈ ರೀತಿ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇವತ್ತು ಇದು ನಿಮ್ಮ ಕಾರ್ಯಕ್ರಮ, ಹಾಗಾಗಿ ಬಹಳ ಜನ ಗೆಸ್ಟ್ಗಳನ್ನ ಕರೀದಂಗೆ ನಂದೊಬ್ಬಂದೇ ಭಾಷಣ ಇರಲಿ, ನಿಮಗೆ ಮಾರ್ಗದರ್ಶನ ಸಿಗುವಂಥದ್ದು. ಇದಾದ್ಮೇಲೆ ನಾವೇನ್ ಮಾಡ್ತೀವಿ, 100 ಜನಕ್ಕೆ ಸನ್ಮಾನ ಮಾಡಿ 20 ಜನನ ವೇದಿಕೆ ಮೇಲೆ ಕೂರಿಸಿ, ಆಮೇಲೆ ನಮ್ಮ ಕಾಸಿಂ ಮಲ್ಲಿಗರು ಅದ್ಭುತ ಸಿಂಗರು, ಅವ್ರ ಹತ್ರ ಒಂದು ಹಾಡು ಹೇಳಿಸಿ ಮತ್ತೆ 20 ಜನಕ್ಕೆ ಕರೆಸಿ, ಯಾರು 20 ಜನ ತಗೊಂಡು ಹೋಗ್ತೀರಿ ದಯವಿಟ್ಟು ಕುತ್ಕೊಳ್ಳಿ. ಬೇರೆಯವ್ರಿಗೂ ಕೂಡ ನೀವು ಪ್ರೋತ್ಸಾಹ ಕೊಡಿ, ಚಪ್ಪಾಳೆ ಕೊಡಿ. ಏನ್ ಮಾಡ್ತಾರೆ ಯೂಶಲಿ, ತಗೊಂಡು ಮಧ್ಯಾಹ್ನ ರಿಸೆಪ್ಷನ್ ಇದೆ, ಮದುವೆ ಇದೆ, ಇನ್ನೇನೋ ಕೆಲಸ ಇದೆ ಅಂತ ಹೋಗ್ಬಿಡ್ತೀರಿ. ಹಂಗಾಗದ್ ಬೇಡ. ಜೊತೆಗೆ ನಾವು ಇನ್ನೂ 30-35 ವರ್ಷ, ನನಗೆ 75 ವರ್ಷ ಆಗೋ ತನಕ ನಾವು ಹೊನ್ನಾಳಿ ನ್ಯಾಮತಿ ಜನಗಳ ಜೊತೆ ಇರ್ತೀನಿ ಅನ್ನೋದು ಒಂದು ದೊಡ್ಡ ಭರವಸೆ. ಇವತ್ತು ಇಡೀ ರಾಜ್ಯದ ತುಂಬ ಓಡಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಏನಿದೆ IAS ಇನ್ಸೈಟ್ಸ್ IAS ದಾವಣಗೆರೆನಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದೀವಿ. ಈಗ ಹೊನ್ನಾಳಿನಲ್ಲೂ ಕೂಡ ಒಂದು ಬ್ರಾಂಚ್ ಓಪನ್ ಮಾಡಿ ಸಂಪೂರ್ಣ ಉಚಿತವಾಗಿ, ಯಾವ ಫೀಸ್ ಇಲ್ಲ. ಅದು ಯಾವುದೇ ಜಾತಿ, ಧರ್ಮ, ಬಡವರು, ಬಲ್ಲಿದರು ಯಾರೇ ಆಗಿದ್ರು ಕೂಡ ಅವರಿಗೆ ಸಂಪೂರ್ಣ ಉಚಿತವಾಗಿ. ಯಾಕಂದ್ರೆ ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ ದೇವರು. ಒಂದು ಸಂಸ್ಥೆ ಇದೆ, ಸೊ ನಾವು ಇಲ್ಲೇ ಕೆಲಸ ಮಾಡಬೇಕಂತ ಬಂದಾಗ ಅದನ್ನ ಇಲ್ಲಿ ಸ್ಥಾಪನೆ ಮಾಡಿ ಅದರ ಮೂಲಕ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ದಾರಿ ಕಡೆ ಕರ್ಕೊಂಡು ಹೋಗೋಣ ಅಂತ. ನೀವು ಈ ಅಗಾಧವಾದ ಜ್ಞಾನ ಸಂಪಾದನೆ ಮಾಡಿದ್ರೆ IAS KS ಸಿಲೆಬಸ್ ನೀವು ದಾರಿ ತಪ್ಪೋದಕ್ಕೆ ಚಾನ್ಸೇ ಇಲ್ಲ. ನೀವು ಒಂದು ಗೌರ್ಮೆಂಟ್ ಜಾಬ್ ಗ್ಯಾರಂಟಿ ನಿಮಗೆ, ಒಂದು ಮಿನಿಮಮ್, ಅದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, PSI ಆಗಿರ್ಬೋದು, PDO ಆಗಿರ್ಬೋದು, ಒಂದು ಗೌರ್ಮೆಂಟ್ ಜಾಬ್ ಗ್ಯಾರಂಟಿ IAS KS ಗೆ ತಯಾರಿ ಮಾಡಿದೆ. ನಿಮ್ಮಲ್ಲಿ ಯಾರಾದರೂ ಕೆಲವೊಬ್ರು ಹೊನ್ನಾಳಿಯವರು ಮತ್ತು ನ್ಯಾಮತಿಯವರು ಬೆಂಗಳೂರಿಗೆ ಬಂದು IAS KS ಮಾಡ್ತೀನಿ ಅಂದ್ರೆ ಈ ವೇದಿಕೆ ಮೇಲೆ ಅನೌನ್ಸ್ ಮಾಡ್ತಾ ಇದ್ದೀನಿ, ಸಂಪೂರ್ಣ ಉಚಿತವಾಗಿ. ನಿಮಗೆ 1 ರೂಪಾಯಿ ಫೀಸ್ ತಗೊಳ್ಳಲ್ಲ. ನೀವು ಬರ್ರಿ ಬೆಂಗಳೂರಿಗೆ. ನಿಮ್ಗೆ IAS ಕೋಚಿಂಗ್ ಬೇಕಾ, KS ಕೋಚಿಂಗ್ ಬೇಕಾ ಹೇಳ್ರಿ, ನಿಮ್ದು ಅಡ್ರೆಸ್ ಪ್ರೂಫ್ ಕೊಡಿ ಇಲ್ಲಿದ್ದೀರಿ ಅಂತಂದು ನಾವು ನಿಮಗೆ ಬೆಂಗಳೂರಲ್ಲಿ ಫ್ರೀ IAS ಮತ್ತು KS ಕೋಚಿಂಗ್ ಕೊಡ್ತೀವಿ. ನಿಮ್ಮ ಮೈಂಡಲ್ಲಿ ಬರಲಿ, ಡಾಕ್ಟರ್ ಆದರೂ IAS ಆಗ್ಬೋದು, ಎಂಜಿನಿಯರಿಂಗ್ ಮಾಡಿದವರು IAS ಆಗ್ಬೋದು. ಆಮೇಲೆ ನಾನು ನ್ಯಾಷನಲ್ ಲಾ ಸ್ಕೂಲ್ ಅಂತ ಹೇಳಿದೆ, ಡಾಕ್ಟರ್ ಇಂಜಿನಿಯರ್ ಆದರೂ ಲಾ ಮಾಡ್ಬೋದು. ಇವತ್ತು ಆ ರೀತಿ ಅವಕಾಶಗಳಿದಾವೆ. ದೊಡ್ಡ ದೊಡ್ಡ ಕನಸ್ಕೊಂಡ್ರಿ, ಇರೋದು ಒಂದೇ ಜೀವನ. ನಾನು 31 ವರ್ಷ ಆದಾಗ ಏನೂ ಇರಲಿಲ್ಲ ನನ್ನ ಹತ್ರ, ಇವೆಲ್ಲ ಕೆಲಸ ಬಿಟ್ಟಿದ್ದೆ. ಇವತ್ತು ನಮ್ಮ ತಂದೆ ಆಶ್ಚರ್ಯ ಪಡ್ತಾರೆ. ಅವ್ರು ಈಗಲೂ ಹೇಳ್ತಾರೆ, ನನ್ನ ನಂಬಕ್ಕಾಗಲ್ಲ, ನನ್ನ ಮಗ ಇಷ್ಟೊಂದೆಲ್ಲ ಸಂಪಾದನೆ ಮಾಡಿದ್ದಾನೆ ಅಂತಂದು ನಂಬಕ್ಕಾಗಲ್ಲ ಅವರಿಗೆ. ಒಂದು ಮನೆ ಕಟ್ಟೋದಕ್ಕೆ ಪರದಾಡ್ತಾ ಇದ್ರು ಅವರು. ಸುಮಾರು ಒಂದು 20-25 ವರ್ಷ ಸಂಬಳ ಇರಲಿಲ್ಲ, ಮನೆ ಕಟ್ಟಕ್ಕಾಗದೇ ಇರೋ ಇವತ್ತು ಮನೆ ಕಟ್ಕೊತಿದ್ದೀವಿ. ಒಂದಲ್ಲ ಎರಡಲ್ಲ, ದೊಡ್ಡ ದೊಡ್ಡ ಬಂಗ್ಲೆಗಳು, ಕಾರ್ಗಳು, ಅವೆಲ್ಲ ಸೈಡಿಗಿರಲಿ. ಜಮೀನು ಬೇಕು ಅನ್ನೋದ್ರು ಅವೆಲ್ಲ ಇದಾವೆ. ನಿಮ್ಮ ಮಕ್ಕಳನ್ನ ನೀವು ಸರಿಯಾಗಿ ಓದಿಸಿ ಒಳ್ಳೊಳ್ಳೆ ಅವಕಾಶ ಕೊಟ್ರೆ ನೀವೇನು ಕನ್ಸ್ಕೊಂಡಿರ್ತೀವಿ ನಿಮ್ಮ ಮಕ್ಕಳು ಅದನ್ನೆಲ್ಲ ಈಡೇರಿಸ್ತಾರೆ. ಅದನ್ನ ಈಡೇರಿಸೋದ್ರ ಜೊತೆಗೆ ಅವರು ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಕೆಲಸ ಕೂಡ ಮಾಡ್ತಾರೆ. ಆ ರೀತಿ ಶಕ್ತಿ ಎಲ್ಲರಲ್ಲೂ ಇದೆ. ಇನ್ನು ಮುಂದೆ ಹೊನ್ನಾಳಿಗೆ ಒಳ್ಳೆ ದಿನಗಳು ಬರ್ತದೆ. ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕುಗಳಿಗೆ ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ಕೂಡ ನಮ್ಮ ಜೊತೆ ಇರಿ. ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಿರುವಂಥದ್ದು. ಮುಂದಿನ ವರ್ಷ
ಇದಕ್ಕಿಂತ ಇನ್ನೂ ದೊಡ್ಡ ಒಂದು ಕಾರ್ಯಕ್ರಮ ಮಾಡೋಣಂತೆ. ಹಾಗೇನೆ ನಾನು ಆಗ್ಲೇ ಹೇಳಿದಂಗೆ ಹೋಬಳಿ ಮಟ್ಟದಲ್ಲೂ ಕೂಡ ಈ ರೀತಿ ಪ್ರತಿಭಾ ಪ್ರೇರಣೆ ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ನಿಮ್ಗೆಲ್ಲ ವಂದಿಸಿ, ನನಗೆ ನನ್ನ ಮಾತುಗಳನ್ನು ಇಷ್ಟೊಂದು ಸುದೀರ್ಘ ಆಗಿದ್ರು ಕೂಡ ನೀವು ಎಲ್ಲ ಕೇಳಿಸ್ಕೊಂಡಿದ್ದೀರಿ, ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.